ನಮಸ್ತೆ ವೀಕ್ಷಕರೇ. ಪ್ರಸಂಗಕರ್ತನ ಪದ್ಯಕ್ಕೆ ಭಾಗವತರ ಜೀವಾಳ, ಹಿಮ್ಮೇಳದ ಜೇಂಕಾರ, ನವರಸಗಳ ಅಭಿನಯ, ಭಾವಪೂರ್ಣ ಅರ್ಥದ ಜೊತೆಗೆ ರಂಗಸ್ಥಳದಲ್ಲಿ ಪ್ರದರ್ಶಿಸುವ ಹೊನಲು ಬೆಳಕಿನ ಯಕ್ಷಗಾನ ಎಂಬ ಕಲೆಯ ನೆರಳಲ್ಲಿ ಕಲಾವಿದರ ತೆರೆಯ ಹಿಂದಿನ ಬದುಕಿನ ಕುರಿತು, ಅವರು ನಡೆದು ಬಂದ ಹಾದಿಯ ಕುರಿತು ಸಣ್ಣ ಅವಲೋಕನ ಮಾಡುವ ಪ್ರಯತ್ನ ಈ ಯಕ್ಷಧ್ರುವ. ಯಕ್ಷರಂಗದ ಖ್ಯಾತ ಹಿಮ್ಮೇಳ ಗುರುಗಳು, ಮೇರು ಕಲಾವಿದರು, ಪೂಜ್ಯ ಮನೆತನಕ್ಕೆ ಸೇರಿದರೂ ಕೂಡ ಇವರನ್ನು ಎಳೆದದ್ದು ಮಾತ್ರ ಯಕ್ಷಗಾನ ರಂಗ. ಸುಮಾರು 250ಕ್ಕೂ ಹೆಚ್ಚು ಮಂದಿ ವೃತ್ತಿಪರ ಕಲಾವಿದರನ್ನು ಈ ಯಕ್ಷಗಾನ ರಂಗಕ್ಕೆ ಕೊಡುಗೆಯಾಗಿ ನೀಡಿದವರು. ಅಷ್ಟೇ ಅಲ್ಲ, ಯಕ್ಷರಂಗದ ಪ್ರಪ್ರಥಮ ಹಿಮ್ಮೇಳ ವೃತ್ತಿಪರ ಕಲಾವಿದರನ್ನು ಕೂಡ ತಯಾರು ಮಾಡಿದಂತಹ ಕೀರ್ತಿ ಇವರಿಗೆ ಸಲ್ತಾ ಇದೆ. 12ಕ್ಕೂ ಹೆಚ್ಚು ಮೇಳಗಳಲ್ಲಿ ತಿರುಗಾಟ, 6 ದಶಕಕ್ಕೂ ಮಿಗಿಲಾದ ಯಕ್ಷಪಯಣ, ಇನ್ನೂ ಹಲವಾರು ವಿದ್ಯಾರ್ಥಿಗಳನ್ನು ತಯಾರು ಮಾಡ್ತಾ ಇರುವಂಥ ಶ್ರೀ ಹರಿನಾರಾಯಣ ಬೈಪಡಿತಾರ್ ಇವತ್ತು ನಮ್ಮ ಜೊತೆಗಿದ್ದಾರೆ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಕನ್ನಡ ಕರಾವಳಿಯ ಅದ್ಭುತ ರಂಗಕಲೆ ಯಕ್ಷಗಾನ. ಯಕ್ಷಗಾನ ಪರಂಪರೆಯನ್ನ ಉಳಿಸುವ ನಿಟ್ಟಿನಲ್ಲಿ ತಮ್ಮದೇ ಆದ ಕೊಡುಗೆ ಸಲ್ಲಿಸಿದವರು ಈ ರಂಗದ ಹಿಮ್ಮೇಳ ಗುರುಗಳಲ್ಲಿ ಅಗ್ರಮಾನ್ಯರಾದ ಶ್ರೀ ಹರಿನಾರಾಯಣ ಬೈಪಡಿತಾಯರು. ದಿಗ್ಗಜರಾದ ದಾಮೋದರ ಮಂಡೆಚ್ಚರು, ಹಿರಿಯ ಅಗರಿ ಭಾಗವತರು, ಕಡತೋಕ ಮಂಜುನಾಥ ಭಾಗವತರು, ಬಲಿಪ ಭಾಗವತರು, ಚಿಪ್ಪಾರು ಕೃಷ್ಣಯ್ಯ ಬಲ್ಲಾಳ್, ನೆಡ್ಲೆ ನರಸಿಂಹ ಭಟ್, ಕುದ್ರೆಕೂಡ್ಲು ರಾಮ್ ಭಟ್, ಕಾಸರಗೋಡು ವೆಂಕಟರಮಣ ಮದ್ಲೇಗಾರ್, ಚಕ್ಕುಲಿ ಗೋಪಾಲಕೃಷ್ಣ ಭಟ್, ಶೇಣಿ ಗೋಪಾಲಕೃಷ್ಣ ಭಟ್, ಕುಂಬಳೆ ಸುಂದರ್ರಾವ್, ಬಣ್ಣದ ಮಾಲಿಂಗ, ಬಣ್ಣದ ಕುಟ್ಯಪ್ಪು, ಪಡ್ರೆ ಚಂದು, ಕೋಳೂರು ರಾಮಚಂದ್ರರಾವ್, ಪಾತಾಳ ವೆಂಕಟರಮಣ ಭಟ್, ಪುತ್ತೂರು ನಾರಾಯಣ ಹೆಗ್ಡೆ, ಪುತ್ತೂರು ಕೃಷ್ಣ ಭಟ್, ಹೊಸಹಿತ್ಲು ಮಹಾಲಿಂಗ ಭಟ್, ಎಂಪೆಕಟ್ಟೆ ನಾರಾಯಣ ರೈ, ವಿಟ್ಲ ಗೋಪಾಲಕೃಷ್ಣ ಜೋಶಿ ಮುಂತಾದ ಘಟಾನುಘಟಿ ಕಲಾವಿದರ ಜೊತೆ ರಂಗ ಹಂಚಿಕೊಳ್ಳುವುದಲ್ಲದೆ ಹೊಸ ಪೀಳಿಗೆಯ ಕಲಾವಿದರನ್ನು ರಂಗದಲ್ಲಿ ಮೆರೆಯುವಂತೆ ಮಾಡಿದ್ದಾರೆ. ಸುದೀರ್ಘ ಯಕ್ಷಗಾನ ರಂಗಾನುಭವ ಹೊಂದಿರುವ ಇವರು ಧರ್ಮಸ್ಥಳ ಕೇಂದ್ರ ಮಾತ್ರವಲ್ಲದೆ ಮಂಗಳೂರಿನಲ್ಲೇ ಮೊದಲ ಬಾರಿಗೆ ಮಹಾಮಾಯಿ ದೇವಸ್ಥಾನದಲ್ಲಿ ಯಕ್ಷಗಾನದ ಹಿಮ್ಮೇಳ ಪಾಠ ಆರಂಭಿಸಿದ ಹೆಗ್ಗಳಿಕೆಯೂ ಇವರದ್ದು. ಕಟೀಲು,
ಮೂಡಬಿದ್ರೆ, ಕಾರ್ಕಳ, ತಲಕಳ ಮುಂತಾದೆಡೆ ಯಕ್ಷಗಾನ ತರಬೇತಿ ನೀಡುತ್ತಾ ಯಕ್ಷಗಾನದ ಪರಂಪರೆಗೆ ಧಕ್ಕೆಯಾಗದಂತೆ ಕಲಾವಿದರನ್ನ ರೂಪಿಸಿದ್ದಾರೆ. ಮೂಡುಬಿದಿರೆಯ ಆಲಂಗಾರು ದೇವಸ್ಥಾನದಲ್ಲಿ ಶಿಷ್ಯರನ್ನ ತರಬೇತುಗೊಳಿಸಿದ್ದ ಶಿಷ್ಯ ವೃಂದದ ಚೆಂಡೆ ಜುಗಲ್ಬಂದಿ ನಡೆಸುವ ಮೂಲಕ ಯಕ್ಷಗಾನದಲ್ಲಿ ಹೊಸ ಸಾಧ್ಯತೆಯನ್ನು ಆವಿಷ್ಕರಿಸಿದ್ದಾರೆ. ಜೊತೆಗೆ ಶಿಷ್ಯರಿಗಾಗಿ ಚೆಂಡೆ ಮದ್ದಳೆಯ ಪಠ್ಯ ಪುಸ್ತಕವನ್ನ ಹೊರತಂದಿದ್ದಾರೆ. ಅಲ್ಲದೆ ಯಕ್ಷಗಾನ ಪೂರ್ವರಂಗದ ಆಡಿಯೋ ಸಿಡಿಯನ್ನು ಶಿಷ್ಯರ ನೆರವಿನಿಂದ ಹೊರತಂದಿದ್ದಾರೆ. ಇವರು ಈಗ ಬಜಪೆ ಬಳಿಯ ತಲಕಳದಲ್ಲಿ ಕಲಾನುಗ್ರಹ ಎಂಬ ಮನೆಯಲ್ಲಿ ವಾಸವಾಗಿದ್ದು ಅಲ್ಲಿಯೇ ಶಿಷ್ಯರನ್ನ ರೂಪಿಸುತ್ತಿದ್ದಾರೆ. ಇವರ ಕಲಾ ಸೇವೆಯನ್ನ ಪರಿಗಣಿಸಿ ವಿವಿಧೆಡೆ ಅಭಿಮಾನಿಗಳು ಸನ್ಮಾನಿಸಿದ್ದಾರೆ. ಕರ್ನಾಟಕ ಯಕ್ಷಗಾನ ಅಕಾಡೆಮಿಯು ಇವರ ಸೇವೆಯನ್ನ ಗುರುತಿಸಿ 2020ರ ಯಕ್ಷಸಿರಿ ಪ್ರಶಸ್ತಿ ನೀಡಿ ಗೌರವಿಸಿದೆ. ಕದ್ರಿಯ ಹವ್ಯಾಸಿ ಬಳಗದ ದಶಮಾನ ಸಮ್ಮಾನ, ಅಖಿಲ ಭಾರತ ಯಕ್ಷಗಾನ ಸಾಹಿತ್ಯ ಸಮ್ಮೇಳನ, ಶ್ರೀಕೃಷ್ಣ ಯಕ್ಷ ಸಭಾ ಮಂಗಳೂರು, ಅರುವ ಕೊರಗಪ್ಪ ಶೆಟ್ಟಿ ಸಾಂಸ್ಕೃತಿಕ ಪ್ರತಿಷ್ಠಾನ, ಯಕ್ಷಗಾನ ಕಲಾರಂಗ ಉಡುಪಿ ಇದರ ಪಡಾರು ನರಸಿಂಹಶಾಸ್ತ್ರಿ ಪ್ರಶಸ್ತಿ, ಪುತ್ತೂರು ಆಂಜನೇಯ ಯಕ್ಷಗಾನ ಕಲಾ ಸಂಘದ ಗೌರವ, ಗುರುಗಳಾದ ನೆಡ್ಲೆ ನರಸಿಂಹ ಭಟ್ ಹೆಸರಿನ ಪ್ರಶಸ್ತಿ, ಪುತ್ತೂರು ನಾರಾಯಣ ಹೆಗ್ಡೆ ಸ್ಮೃತಿ ಗೌರವ, ಕಡಬ ಸಂಸ್ಕರಣಾ ಪುರಸ್ಕಾರ 2020 ಇವೆಲ್ಲವೂ ಇವರಿಗೆ ಸಂದ ಪುರಸ್ಕಾರಗಳಲ್ಲಿ ಕೆಲವು. ಇವರಿಗೆ 75 ತುಂಬಿದ ಸಂದರ್ಭದಲ್ಲಿ ಪತ್ನಿಯೊಂದಿಗೆ ಅವರನ್ನ ಶಿಷ್ಯರೆಲ್ಲ ಸೇರಿಕೊಂಡು ಶ್ರೀ ಹರಿಲೀಲಾ 75 ಯಕ್ಷಾಭಿನಂದನಂ, ಶಿಷ್ಯಾಭಿವಂದನಂ, ಯಕ್ಷನಾದೋತ್ಸವಂ ಹೆಸರಿನಲ್ಲಿ ಅದ್ದೂರಿ ಕಾರ್ಯಕ್ರಮ ಏರ್ಪಡಿಸಿ ಗೌರವಿಸಿರುವುದು ಇತಿಹಾಸ. ಇಂಥ ಮಹಾ ಸಾಧಕರು ನಮ್ಮ ಯಕ್ಷಧ್ರುವ ತಾರೆಯ ಅತಿಥಿಯಾಗಿರುವುದು ನಮ್ಮ ಹೆಮ್ಮೆ. ಗುರುಗಳೇ, ತಮ್ಮ ಬಾಲ್ಯದ ಬಗ್ಗೆ ನೆನಪಿಸಬೇಕು ಅಂತಾದರೆ ತಾವು ಹುಟ್ಟಿ ಬೆಳೆದದ್ದೆಲ್ಲ ಕಡಬದಾಚೆ, ಪೂಜೆ ಮನೆತನದಿಂದ ಬಂದವರು ನೀವು. ಹಾಗಾಗಿ ನಿಮ್ಮ ಆ ಸಮಯದ ನೆನಪುಗಳು ಹೇಗಿತ್ತು? ನೆನಪುಗಳಂದರೆ ನಮ್ಮ ಪುತ್ತೂರು ಕಡಬ, ಪುತ್ತೂರು ತಾಲೂಕಿನ ಕಡಬ. ಈಗ ಕಡಬವು ತಾಲೂಕು ಆಗಿದೆ. ಹಾಗಾದ್ರಿಂದ ಅಲ್ಲಿ ಒಂದು ಮಹಾಗಣಪತಿ ನೀಲಕಂಠೇಶ್ವರ ದೇವಸ್ಥಾನದ ಪೂಜೆ ನನ್ನ ತಂದೆಯವರು ಮಾಡಿಕೊಂಡಿದ್ದರು. ಮತ್ತು ಅಲ್ಲಿ ಯಕ್ಷಗಾನ ಅಂದರೆ ಎಲ್ಲ ಮನೆಗಳಲ್ಲಿ ಯಕ್ಷಗಾನ, ಒಂದು ಶಾರದಾ ಆಗಲಿ, ಒಂದು ಪೂಜೆ ಆಗಲಿ, ವಾರಕ್ಕೆ 1-2 ಯಕ್ಷಗಾನ ತಾಳ ಮೊದಲೇ. ಬೆಳಿಗ್ಗೆ ರಾತ್ರಿ 9 ಗಂಟೆ ಶುರುವಾದರೆ ಬೆಳಿಗ್ಗೆ 6 ಗಂಟೆವರೆಗೆ ತಾಳ ಮೊದಲೇ. 6 ಗಂಟೆ ಆದರೂ ಮುಗಿಯುವುದಿಲ್ಲ, ಅಷ್ಟು ಆದರೂ ಸಭೆ ಕೂತ್ಕೊಳ್ತಿತ್ತು. ಹಾಗಾದ್ರಿಂದ ನಾನು ಅದರಲ್ಲಿ ಭಾಗವಹಿಸ್ತಿದ್ದೆ. ಅಂದರೆ 5ನೇ ಕ್ಲಾಸ್, ನನ್ನ ಪ್ರಾಯ 5ನೇ ಕ್ಲಾಸ್ ಇರುವಾಗಲೇ ನಾನು ಅದಕ್ಕೆ ಹಾರ್ಮೋನಿಯಂ ಶ್ರುತಿ ಕೊಡ್ತಿದ್ದೆ. ಹಾರ್ಮೋನಿಯಂ ಬೆಳಿಗ್ಗೆವರೆಗೆ ಶ್ರುತಿ ಕೊಟ್ಟು ಮತ್ತೆ ಶಾಲೆಗೆ ಹೋಗೋದು ಇದ್ದೇ ಇಲ್ಲ. 2 ದಿವಸಕ್ಕೊಂದು 3 ದಿವಸಕ್ಕೊಂದು ತಾಣ ಮೊದಲೇ. ಹಾಗೆ ಅದರಲ್ಲಿ ಆ ನಂಟು ಬೆಳೀತು ನಮಗೆ. ಹಾಗೆ ಅದನ್ನು ಕೇಳಿ 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 ಅದರಲ್ಲಿ ಏನೋ ಒಂದು ಆಕರ್ಷಣೆ ಆಯಿತು. ಹಾಗೆ ಮದ್ದಳೆ, ನನಗೆ ಮದ್ದಳೆ ಅಂದರೆ ಬಹಳ ಪ್ರೀತಿ. ಅಂದರೆ ಈ ದಿನೇಶ್ ಅಮ್ಮಣ್ಣಾಯರ ತಂದೆಯವರು ಮೊದಲೇ ಬಾರಿಸ್ತಾ ಇದ್ದರು. ಆಗ ಒಬ್ಬರೇ ಮೊದಲೇಗಾರರು ಅವರು. ಹಾಗೆ ಅವರ ಛಾಪು ಕೇಳಿ ನಾನು ಬಹಳ ಆಕರ್ಷಣೆ ನನಗೆ. ಹಾಗೆ ಅದನ್ನು ನೋಡಿ ನೋಡಿ 2 ವರ್ಷ ಶ್ರುತಿ ಬಾರಿಸ್ತಾ ಇದ್ದೆ ಭಾಗವತರುಗಳಿಗೆ. ಈ ಭಾಗವತರುಗಳಿಂದ ಜಾಸ್ತಿ ಶ್ರುತಿ ಜ್ಞಾನ ನನಗೆ ಬಂತು ಕೇಳಿ ಕೇಳಿ. ಹಾಗೆ ಎಲ್ಲಿ ಹೋದರೂ ತಾಳ ಮೊದಲೇ ನಾನು ಒಬ್ಬ ಅದರಲ್ಲಿ ಕಲಾಗಾರ. ಅಂದರೆ ನನ್ನನ್ನು ಎಲ್ಲಿ ಹೋದರೂ ಬಿಡುವುದಿಲ್ಲ. ಅಷ್ಟು ಬೆಳಿಗ್ಗೆವರೆಗೆ ಶ್ರುತಿ ಬಾರಿಸುವವರು ಯಾರು ಸಿಗೋದಿಲ್ಲ ಅವರಿಗೆ. ನೀವು ಬೇರೆ ಬೇರೆ ಮೇಳಗಳೆಲ್ಲ ತಿರುಗಾಟ ಮಾಡಿದವರು, ಆದರೆ ನೀವು ನೋಡಿದಂಥ ಮೊದಲ ಆಟದ ಬಗ್ಗೆ ನೀವೇನಾದರೂ ನೆನಪಿಸ್ಕೊಳ್ಬೋದಾ? ಮೊದಲು ನಾವು ಈ ಟೆಂಟಿನ ಮೇಳ ಮೊದಲಿತ್ತು, ಕೊರಗ ಶೆಟ್ಟರ ಮೇಳ, ಕೂಡ್ಲು ಮೇಳ, ಹೀಗೆಲ್ಲ ಇತ್ತು. ಆಗ ಎಲ್ಲ ಗ್ಯಾಸ್ ಲೈಟು. ಹೌದು, ಎಲ್ಲ ಬೆಳಿಗ್ಗೆವರೆಗೂ ಗ್ಯಾಸ್ ಲೈಟಿಗೆ ಗಾಳಿ ಹಾಕ್ಕೊಂಡು ಇರ್ತಾರೆ. ಆಗ ಚಾಪೆಗೆ ನೆಲಕ್ಕೆ 4 ಆಣೆ, ಚಾಪೆಗೆ 8 ಆಣೆ, ಇಷ್ಟರಿಗೆ 2 ರೂಪಾಯಿ ಇತ್ತು. ಹಾಗೆ ನಾವು 2-3 ಬಂದು ಸೇರಿ 4 ಆಣೆ ಕೊಟ್ಟು ನೆಲಕ್ಕೆ ಟಿಕೆಟ್ ಮಾಡಿ ಆಟ ನೋಡೋದು, ಬೆಳಿಗ್ಗೆವರೆಗೂ ಆಟ ನೋಡೋದು. ಹಾಗೆ ಅದೊಂದು ಹುಚ್ಚು, ಏನೋ ಒಂದು ಹುಚ್ಚು. ಮತ್ತು ಶಾಲೆಗೆ ಹೋಗೋದು, ನಿದ್ದೆ ಮಾಡಲಿಕ್ಕಿಲ್ಲ. ಹಾಗೆ ಅದೊಂದು ಆಕರ್ಷಣೆ ಆಯಿತು. ಒಂದು ಸವಿ ನೆನಪು ನಿಮಗೆ ಈಗಕ್ಕೆ? ಹೌದು, ನೆನಪು. ನೀವು ಮೇಳಕ್ಕೆ ಸೇರಿದಂಥ ಸಮಯದಲ್ಲಿ ಚೌಕಿ ಆಗಲಿ, ರಂಗಸ್ಥಳ ಆಗಲಿ, ಅಥವಾ ಚೌಕಿಯ ಸಹಾಯಕರು, ರಂಗ ಸಹಾಯಕರು, ಈ ರೀತಿ ಪರಿಸ್ಥಿತಿ ಹೇಗಿತ್ತು? ಆಗ ಕೂಡ ಗ್ಯಾಸ್ ಲೈಟಲ್ಲಿ ಯಕ್ಷಗಾನ ಆಗ್ತಿತ್ತು ಹೇಗೆ? ನಾನು ಮೇಳಕ್ಕೆ ಸೇರುವಾಗ ಅದು ಡೈನಾಮ್ ಬಂತು. ಹಾಗೆ ಮತ್ತೆ ಗ್ಯಾಸ್ ಲೈಟ್ ಇಲ್ಲ. ಹಾಗೆ ಮತ್ತೆ ಆಗ ಒಂದು ಲಾರಿ, ಒಂದೇ ಲಾರಿ
ಕುಂಡಮೇಳದಲ್ಲಿರುವಾಗ ಕೊರಗಹೆಟ್ಟರ ಯಜಮಾನರು ಹಾಂ ಒಂದು ಲಾರಿಯಲ್ಲಿ ಅರ್ಧ ಸಾಮಾನು ತುಂಬಿದ್ದು ಒಂದು 10-25 ಜನ ಲಾರಿಯ ಮೇಲೆ ಕೂತ್ಕೊಳ್ಳೋದು, ಓಹೋ ಪ್ರಯಾಣ, ಊರಿಂದ ಊರಿಗೆ ಪ್ರಯಾಣ. ಹಾಂ 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 ಹಾಗೆ ನಾನು ಆಗ ಮದ್ದಳೆಗೆ ಸೇರಿದ್ದೆ. ಹಾಂ ಆದರೆ ಮದ್ದಳೆಗೆ ಚಾನ್ಸ್ ಇಲ್ಲ. ಆದರೂ ನಾನು ಸುರಿಗೆ ಒಂದು ಅರ್ಧ ಗಂಟೆ ಡ್ಯಾನ್ಸ್ ಪ್ರೋಗ್ರಾಮ್ ಇತ್ತು ಅವ್ರದ್ದು. ಹಾಂ 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 ಈ ಆಗ ಸ್ವಲ್ಪ ಬದಲಾವಣೆ ಬಂತು ಅಲ್ಲಿ. ಓ ಈ ನಿತ್ಯವೇಷ ಸ್ತ್ರೀವೇಷದ ಬದಲು ಅರ್ಧ ಗಂಟೆ ಡ್ಯಾನ್ಸು ಕಾರ್ಯಕ್ರಮ. ಓಹೋ ಅದಕ್ಕೆ ನಾನು ಮೃದಂಗಕ್ಕೆ ಸೇರಿದ್ದು. ನಾನು ಸಂಗೀತ ಮೃದಂಗ ಕಲ್ತಿದ್ದೆ. ನನ್ನ ಗುರುಗಳು ಪುರುಷಾಚಾರ್ಯ ಅಂತ, ಹಾಂ ಅವರು ಯಕ್ಷಗಾನದಲ್ಲಿ ಅವರಲ್ಲಿ ಕಲಿತು ಹ್ಞೂ ಈ ಮೃದಂಗದ ನಡೆಯನ್ನು ನಮಗೆ ಸಂಬಂಧಿಕರು ಒಬ್ಬರು KV ಮೂರ್ತಿ ಅಂತೇಳಿ, ಹಾಂ ಹಾಂ ಅವರಲ್ಲಿಂದ 3 ತಿಂಗಳು ಬಿಡಾದೆ 90 ದಿನ ಕ್ಲಾಸ್ ತಗೊಂಡೆ. ಓಹೋ ಹಾಗೆ ಆ ಮೃದಂಗ ಇದಕ್ಕೆ ನಾನು ಆ ಡ್ಯಾನ್ಸಿಗೆ ಮೃದಂಗಕ್ಕೆ ಸೇರಿದ್ದೆ. ಹಾಂ ಹಾಂ ಮತ್ತು ಎಡೆಯಲ್ಲಿ ಚಕ್ರತಾಳಕ್ಕೆ. ಹಾಂ ಹಾಗೆ ಮತ್ತೆ ಒಂದು 3 ತಿಂಗಳು ಕಲಿಯುವಾಗ ಸ್ವಲ್ಪ ಸ್ವಲ್ಪ ಮದ್ದಳೆಗೆಲ್ಲ ಸಿಕ್ಕಿತು ಚಾನ್ಸ್. ಹಾಗೆ ಒಂದು ಚಾನ್ಸ್ ಸಿಕ್ಕಿತು. ಹಾಂ 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 ನೀವೆಲ್ಲ ತಿರುಗಾಟ ಮಾಡಬೇಕು ಅಂತಾದರೆ ರಾತ್ರಿ ಇಡೀ ಯಕ್ಷಗಾನಕ್ಕೆ ನೀವು ಕೆಲಸವನ್ನು ಮಾಡಿ ರಂಗದಲ್ಲಿ ದುಡ್ದು ಮತ್ತೆ ಮರುದಿವಸ ಬಿಡೋಕ್ಕಾಗಿ ಇನ್ನೊಂದು ಕಡೆಗೆ ಹೋಗಬೇಕಿತ್ತು. ಆಗ ಹೇಗೆ ಪೆಟ್ಟಿಗೆ ಎತ್ತುಕೊಂಡು ಹೋಗುವಂಥ ಪ್ರಮೇಯವಿತ್ತು ಅದು ಹೇಗಿತ್ತು? ಇಲ್ಲ, ಅದು ಬದಲಾವಣೆ ಆಗಿದೆ. ಮೊದಲು ಇತ್ತಂತೆ, ಅದು ಗೊತ್ತಿಲ್ಲ. ಹಾಗೆ ನಾವು ಇರುವಾಗ ಸಾಧಾರಣ ಆಗ 3 ದಿನ ಆಟ ಒಂದು ಊರಲ್ಲಿ, ಹಾಂ 1, 2, 3 ದಿನ ಟೆಂಟಿನ ಮೇಳವೇ ಇರಲಿ ಯಾವುದೇ ಇರಲಿ. ಹಾಂ ಮತ್ತು ನಾನು ಸೇರಿದ ಮೇಲೆ ಒಂದೊಂದೇ ದಿನ ಆಯಿತು. ಅದು ಓಹೋ ಒಂದೇ ದಿನ, ಮರುದಿನ ಬೆಳಿಗ್ಗೆ 9:30 ಗಂಟೆಗೆ ಮತ್ತೊಂದು ಕ್ಯಾಂಪಿಗೆ ಮುಟ್ಟಿ ಆಯಿತು. ಹಾಂ ಹಾಗೆ ನಿದ್ದೆ ಸಾಕಾಗ್ತದೆ. ಮಧ್ಯಾಹ್ನ ಅಡಿಗೆ ಎಲ್ಲ ಬ್ರಾಹ್ಮಣರದ್ದೇ ಅಡಿಗೆ ಮಾಡಿಸ್ತಾರೆ. ಓಹೋ ಹಾಗೆ ಮತ್ತು ಭಾಗವತರು ಒಬ್ಬರು, ಚೆಂಡೆ ಮದ್ದಳೆಗೆ ಇಬ್ಬರು, ಚೆಂಡೆಗೆ ಒಬ್ಬರು ಮದ್ದಳೆಗೆ ಒಬ್ಬರು, ಇಡೀ ರಾತ್ರಿಗೆ ಅಷ್ಟೇ? ಇಡೀ ರಾತ್ರಿಗೆ ಅಷ್ಟೇ. ಓಹೋ ಅಂದರೆ ರಾತ್ರಿ 6 ಗಂಟೆಗೆ ಕೇಳಿ ಬಾರಿಸಬೇಕು, ಹಾಂ ಮತ್ತು ಊಟ ಮಾಡಿ 8:30 ಗಂಟೆಗೆ ರಂಗಸ್ಥಳ ನಿಲ್ಲಬೇಕು. ಹಾಂ ಬೆಳಿಗ್ಗೆ 6 ಗಂಟೆವರೆಗೆ ಕೆಲಸ. ಹಾಗೆ ಒಬ್ಬರು ಮದ್ದಳೆಗೆ ಒಬ್ಬರು ಚೆಂಡೆಗೆ. ಹಾಗಾಗಿ ಆ ಸಮಯದಲ್ಲಿ ಇಡೀ ರಾತ್ರಿ ಇದ್ರೂ ಒಬ್ಬರೇ ಕಲಾವಿದರ ಮೂಲಕ ಅದು ನಡೀತಾ ಇತ್ತು. ಏನು ಆರೋಗ್ಯಕ್ಕೆ ಏನು ಒಂದು ಬರುವುದಿಲ್ಲ. ಹಗಲು ಸಮ ನಿದ್ದೆ ಮಾಡಿದರೆ ಏನಾಗುವುದಿಲ್ಲ. ಈ ಹಗಲು ಕೆಲವು ತಿರುಗಾಡುವವರು ಇದ್ದಾರೆ ಈ ಸಂತೆಗೆಲ್ಲ, ಅವರಿಗೆಲ್ಲ ಜ್ವರವೋ ಏನಾದರೂ ಬರ್ತದೆ. ಈಗ ಸರಿ ನಿದ್ದೆ ಮಾಡಿದರೆ ಅದು ಮತ್ತು ವ್ಯಾಯಾಮವೇ. ಹಾಗಾಗಿ ದೇಹಕ್ಕೆ ಏನಾದರೂ ಸರಿಯಾಗಿ ನೀವು ರೆಸ್ಟ್ ಕೊಟ್ರಿ ಅಂತಾದ್ರೆ ಆರೋಗ್ಯಕ್ಕೇನು ತೊಂದರೆ ಆಗ್ತಿರ್ಲಿಲ್ಲ. ಏನು ತೊಂದರೆ ಆಗಲಿಲ್ಲ. ಈಗ ಇವತ್ತು ನಮ್ಮ ಜೊತೆಗೆ ಲೀಲಮ್ಮ ಕೂಡ ಇದ್ದಾರೆ. ಹಾಗಾಗಿ ಮೊನ್ನೆ ತಾನೇ ಅವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಬಂತು. ನಿಮ್ಮಿಬ್ಬರ ಪರಿಚಯ ಹೇಗಾಯಿತು? ನೀವು ಅಂದರೆ ಮಧುರ ದೇವಸ್ಥಾನಕ್ಕೆ ಹೋಗ್ತಿದ್ರಿ ಅಂತ ಕೇಳಿಪಟ್ಟೆ. ಹಾಗಾಗಿ ನಿಮ್ಮ ಮದುವೆಯ ನಂತರ ಸಂಗೀತ ಹೇಗಿದ್ರು ಅವ್ರು ಕಲ್ತಿದ್ರು, ಅವರಿಗೆ ಯಕ್ಷಗಾನ ಕಲಿಕೆ ಅಂತ ಹೇಳುವ ಬಗ್ಗೆ ಆಸಕ್ತಿ ಅವರಲ್ಲೇ ಹುಡ್ತಾ ಅಥವಾ ನೀವು ಕಲಿಸಿಕೊಟ್ರೆ ಹೇಗೆ? ಇಲ್ಲ, ಮಧೂರು ಅಂದರೆ ಕಾಸರಗೋಡು ಕೂಡ್ಲು ಮೇಳದಲ್ಲಿರುವಾಗ ಇವಳು ಸೋದರ ಮಾವನ ಮನೆಯಲ್ಲಿ ಬೆಳೆದದ್ದು. ಅಲ್ಲಿಗೆ ನಾವು ಈ ಹಗಲು ನಿದ್ದೆ ಮಾಡಲಿಕ್ಕೆ ಅಲ್ಲಿಗೆ ಈ ಮಧೂರು ಗಣಪತಿರಾವ್ ಅಂತ ಇದ್ದರು, ಅವರು ನಮ್ಮನ್ನು ಅಲ್ಲಿ ಕರ್ಕೊಂಡು ಹೋದರು. ಹಾಗೆ ಅಲ್ಲಿ ಸಾಯಂಕಾಲ ಭಜನೆ ಎಲ್ಲ ಹೇಳುವಾಗ ಇವಳು ಸಂಗೀತ ಕಲ್ತಿದ್ದಾಳ ಅಂತ ಹೇಳಿದ. ಹೌದು ಅಂತ ಹೇಳಿದರು. ಸಂಗೀತ ಸಾಧಾರಣ ಒಂದು 5 ವರ್ಷ ಆಗಿದೆ ಆಗಲೇ, ಒಳ್ಳೆ ಕಂಠ ಇತ್ತು. ಹಾಗೆ ಮತ್ತೆ ಅದೇ ವರ್ಷ ಈ ಮಧುರ ಗಣಪತಿಯಿಂದಾಗಲೇ ಅದು ಸಂಧಾನ ಬೆಳೆಯಿತು ಅಲ್ಲಿ. ಮತ್ತೆ ಶೈಲಿ ಗೋಪಾಲಕೃಷ್ಣ ಭಟ್ರು ಅದು ಆದೀತು ಅಂತ ಇನ್ಫ್ಲುಯೆನ್ಸ್ ಮಾಡಿದರು. ಹಾಗೆ ಅದು ಒಂದು ಆಯಿತು, ಮದುವೆ ಆಯಿತು. ಒಂದೇ ಒಂದು ಏನು ಖರ್ಚು ಮಾಡಲಿಲ್ಲ, ಒಮ್ಮೆ ಹೋಗಿ ಬಂದದ್ದು ನೋಡಿ ಬಂದದ್ದು, ಇಷ್ಟೇ ಆದ್ದು. ಆಮೇಲೆ ಸಂಗೀತ ಕಲಿತದ್ದು ಮನೆಯಲ್ಲಿ ಕಚೇರಿ ಎಲ್ಲ ಮಾಡ್ತಿದ್ಲು. ನಮ್ಮ ಊರಲ್ಲಿ ಅದಕ್ಕೆ ಅಷ್ಟು ಬೆಲೆ ಇಲ್ಲ. ಈ ಸಂಗೀತ ಕಚೇರಿಗೆ ಕೇಳುವಷ್ಟು ತಾಳ್ಮೆ ಯಾರಿಗೂ ಇಲ್ಲ. ಹಾಗೆ 1-2 ಕಚೇರಿ ಮಾಡಿದ್ದು ಜನ ಎಲ್ಲ ಅದಕ್ಕೆ ಪ್ರೋತ್ಸಾಹವೇ ಇಲ್ಲ. ಮತ್ತೆ ಇದು ಇಷ್ಟು ಕಲ್ತದ್ದು ಹಾಳಾಗ್ತದಲ್ಲ, ಅದಕ್ಕೆ ಬೇಗ ಯಕ್ಷಗಾನ ಮಾಡಿಸಿದ್ರೆ ಏನಾದೀತು ಅಂತ ಗಜಮುಖದವರಿಗೆ ಹೇಳಿಕೊಟ್ಟೆ. ಹಾಗೆ ಮೊದಲ ಪದ್ಯ ಗಜಮುಖದ, ಅದು ಕರೆಕ್ಟ್ ಅಷ್ಟು ಶುದ್ಧದಲ್ಲಿ ಹೇಳಿದರು. ಮತ್ತೆ ಒಂದೊಂದು ಪ್ರಸಂಗದಲ್ಲಿ ನಮ್ಮಲ್ಲಿ ತಾಳ ಮೊದಲೇ ಆಗ್ತಾ ಇತ್ತು ಮನೆಗಳಲ್ಲಿ. ಹಾಗೆ ಒಂದೊಂದೇ ಪದ್ಯ, ಒಂದು ತಾಳ ಮೊದಲೇ 10 ಪದ್ಯ ಹೇಳೋದು ಫಸ್ಟಿಗೆ. ಹಾಗೆ ಪದ್ಯ ಹೇಳ್ತಾ ಮತ್ತೆ ಅದೇ ಶುದ್ಧ ಆಯಿತು. ಅದು ಎಲ್ಲ ಓದುವುದೆಲ್ಲ ತಾಳ ಎಲ್ಲ ಗಟ್ಟಿ ಕರೆಕ್ಟ್ ಆಯಿತು. ಸಂಗೀತವನ್ನು ಬಿಟ್ಟದ್ದು ಇದಕ್ಕೆ. ಮತ್ತು ಜಾಗಟೆ ನನ್ನ ಗುರುಗಳಲ್ಲಿ ಇವಳಿಗೆ ನಾನು ಕಲಿಸಿದ್ದಾದರೂ ಕೂಡ ನನ್ನ ಗುರುಗಳಲ್ಲಿ ಜಾಗಟೆ ಅವಳಿಗೆ ಪ್ರಸಾದ ರೂಪವಾಗಿ ಕೊಡಿಸಿದೆ. ಹಾಗೆ ಅಲ್ಲಿಂದ ಯಕ್ಷಪಾಯಣ ಪ್ರಾರಂಭ. ಯಕ್ಷಪಾಯಣ ಅಂದರೆ ಸುರಿಗೆ ಅಲ್ಲೆಲ್ಲ ಸ್ಕೂಲ್ ಡೇಗಳು, ಪ್ರತಿ ಸ್ಕೂಲ್ ಡೇಗೆ ಒಂದೊಂದು ಆಟ. ಹಾಗೆ ನಾವು ಇಬ್ಬರು ಹೋಗುದು, ನಾನು ಚೆಂಡೆಗೆ, ಅವಳು ಪದ್ಯಕ್ಕೆ, ಮತ್ತೊಬ್ಬರು ಆಚಾರ್ಯ ಇದ್ದರು ಭಾಗವತಿಗೆ ಇಬ್ಬರು. ಹಾಗೆ
ಹಾಗೆ ಪಾಲ್ ಮಾಡಿಕೊಂಡು ಪಾಲು ಮಾಡಿಕೊಂಡು ನಾರಾಯಣಾಚಾರ್ಯ ಕಡಪ ನಾರಾಯಣಾಚಾರ್ಯ ಶಿಷ್ಯ ಅವನನ್ನು ಮೊದಲೇ ಕರ್ಕೊಂಡು ಹೋಗು. ಓಹೋ ಹೋ ಹಾಗೆ ನಮ್ಮದೇ ಒಂದು ಅಲ್ಲಿ ಎಲ್ಲ ಒಂದು ತಂಡದ ಹಾಗೆ. ಆ ತಂಡದ ಹಾಗೆ. ಹೌದು. ಇವರು ಮೇಳಕ್ಕೆ ಸೇರಿದಂಥ ಪ್ರಾರಂಭದ ಸಮಯದಲ್ಲಿ ಎಲ್ಲರ ಏನು ಹೇಳ್ತಾರೆ ಅದಕ್ಕೊಂದು ಪ್ರತಿಕ್ರಿಯೆ ಹೇಗಿತ್ತು? ಅಂದರೆ ಒಬ್ಬರು ಮಹಿಳೆಯಾಗಿ ವೃತ್ತಿಪರ ಕಲಾವಿದರಾಗಿ ಮೇಳಕ್ಕೆ ಬರಬೇಕು ಅಂತಾದರೆ ಆಗಿನ ಸಮಾಜ ಅದನ್ನು ಎಷ್ಟು ಒಪ್ಪಿಕೊಂಡಿತ್ತು? ಯಾವ ರೀತಿಯೆಲ್ಲ ನೀವು ಎದುರಿಸಬೇಕಾಯಿತು? ಆಗಿನ ಸಮಾಜ ಅಂದರೆ ಆಟ ಕೂಡ ನೋಡಿದರೆ 10 ರಂಗ ಪೂಜೆ ನೋಡಬೇಕು ಅಂತ ಹೇಳುವವರು ಇದ್ದದ್ದು. ಹಾಗೆ ಈ ಹೆಂಗಸರಿಗೆಲ್ಲ ಯಾಕೆ ಇದೆಲ್ಲ ಬೇಡದ ಕೆಲಸ ಹೌದು ಅಂತ ಹೇಳುವುದು ತುಂಬ ಹೇಳಿದ್ದಾರೆ. ಹಿಂದಿನಿಂದ ಹೇಳ್ತಾರೆ, ನಮ್ಮ ಎದುರಲ್ಲಿ ಏನಿಲ್ಲ. ಹೌದು. ಹಾಗೆ ಬೇಡದ ಕೆಲಸ ಮನೆಯಲ್ಲಿ ಏನು ನೋಡುವವರಿಲ್ಲ, ಹಾಗೆ ಇಲ್ಲ ಹೀಗಿಲ್ಲ. ಹೌದು. ಅವಳಿಗೆ ಬೇಡದ ಕೆಲಸ ಕೈ ಹಾಕಿದ್ರು ಹೌದು ಅಂತ ಹೇಳಿಕೊಂಡಿದ್ರು. ಆಮೇಲೆ ಒಂದು 5 ವರ್ಷ ಕಲಿಯುವಾಗ ಹೆಸರು ಬಂತಲ್ಲ. ಹೌದು. ಹಾಗೆ ಅವಳು ನನ್ನ ಅಕ್ಕನ ಮಗಳು, ಅವಳು ನನ್ನ ಸೊಸೆ, ಅವಳಿಗೆ ಅವರು ನಮ್ಮ ಸಂಬಂಧಿಕರು ಹೇಳಿಕೊಂಡು ಬರುವವರು ಇದ್ರು. ಮತ್ತೆ ಹೆಸರು ಬಂದ ಮೇಲೆ ಎಲ್ಲರೂ ಹತ್ರ ಬಂದರು. ಹೆಸರು ಬಂದ ಮೇಲೆ ಎಲ್ಲರೂ ಹತ್ರ ಬಂದರು. ಮೂಲತಃ ಪೂಜೆ ಕುಟುಂಬದಿಂದ ಬಂದವರು. ಹೌದು. ಕಡಬದ ನೀಲಕಂಠ ಮಹಾಗಣಪತಿ ದೇವಸ್ಥಾನದಲ್ಲಿ ಪೂಜೆ ಮಾಡಿಕೊಂಡಿದ್ದವರು. ನಿಮ್ಮ ಕುಟುಂಬ ಕೂಡ ಅದರಲ್ಲಿದ್ದರಿಂದ ನಿಮ್ಮ ಪೂಜೆಯ ಪ್ರವೃತ್ತಿ ಬಗ್ಗೆ ನೀವು ಅಂದರೆ ನಿಮ್ಮ ಸಹೋದರರೆಲ್ಲ ಹೇಗಿದ್ರು? ನಿಮ್ಮ ಮನೆ ವಾತಾವರಣ ಹೇಗಿತ್ತು? ಮನೆ ವಾತಾವರಣ ನಾವು 4 ಜನ ಅಣ್ಣ ತಮ್ಮಂದಿರು, 2 ಜನ ತಂಗಿಯಂದಿರು. ಹಾಗೆ ಆ ಪೂಜೆ ನಮ್ಮ ಅಜ್ಜಂದಿರಿಂದಲೇ ಬಂದದ್ದು. ಅದು ಪೂಜೆ ನಾವು ಯಾರಾದರೂ ಒಬ್ಬರು ಮಾಡಲೇಬೇಕು, ಇಲ್ಲದ್ರೆ ಹೋದಾಗ ಕಾಣುತ್ತದೆ. ಹೌದು. ಹಾಗೆ ಈಗ ತಮ್ಮಂದಿರು ಮತ್ತೆ ಸಹಕಾರ ಇತ್ತು. ನಾನು ಪೂಜೆ ಮಾಡಿಕೊಂಡಿದ್ದೆ, ಅದರಲ್ಲಿ ಜೀವನ ಹೋಗುವುದಿಲ್ಲ. ಹೌದು. ಹಾಗೆ ಮತ್ತೆ ನಾನು ಮೇಳಕ್ಕೆ ಹೋದ, ನನ್ನ ತಮ್ಮ ಪೂಜೆ ಮಾಡಿದ. ಹಾಗೆ ಮತ್ತೆ ಅವನು ಬೇರೆ ಕೆಲಸ ಹೊತ್ತಿಕೊಂಡು ಮತ್ತೊಬ್ಬ ತಮ್ಮ ಪೂಜೆ ಮಾಡಿದ. ಹಾಗೆ ನಾವು 4 ಜನರು. ಈಗ ಸಣ್ಣ ತಮ್ಮ ಇದ್ದಾನೆ. ಹಾಗೆ ಪೂಜೆ ಮನೆತನವೂ ಹೌದು. ಸ್ವಲ್ಪ ಪೌರೋಹಿತ್ಯ ಕಲ್ತಿದ್ದೇನೆ. ಸುಬ್ರಹ್ಮಣ್ಯ ಮಠದಲ್ಲಿ 8 ವರ್ಷ ಇದ್ದೆ. ಹಾಗೆಲ್ಲ ಪವಮಾನ ಸೂಕ್ತ, ಅದೆಲ್ಲ ಸೂಕ್ತ ಭಾಗಾದಿಗಳಾಗಿದೆ, ಪೌರೋಹಿತ್ಯ ಎಲ್ಲ ಆಗಿದೆ. ಈಗ ಅದೆಲ್ಲ ಬಿಟ್ಟು ಏನಿಲ್ಲ. ಈಗ ಆಗಲಿ ಯಕ್ಷಗಾನ ಹುಚ್ಚು ಹಿಡಿದ್ರಿಂದ ಯಕ್ಷಗಾನಕ್ಕೆ ಅದು ವಾಲಿ ಹೋಯ್ತು. ಅದು ಬಹುಶಃ ನೀವು ಪೌರೋಹಿತ್ಯ ಕೂಡ ಕಲ್ತಿದ್ದೀರಿ ಅಂತ ಹೇಳ್ಕೊಂಡು ತುಂಬ ಜನಕ್ಕೆ ಗೊತ್ತಿಲ್ವ ಏನು? ಗೊತ್ತಿಲ್ಲ. ಆದ್ರೆ ಕೆಲವು ಗೊತ್ತಿದ್ದವರು ನನ್ನ ಹಿಂದೆ ಗಣಹೋಮ ಎಲ್ಲ ಮಾಡಿಸ್ತಾರೆ. ಓಹೋ. ನಾನೇ ಹೋಗುದಿಲ್ಲ ಅಷ್ಟೇ. ನೀವೀಗ ಹೇಳಿದ್ರಿ 8 ವರ್ಷ ಸುಬ್ರಹ್ಮಣ್ಯ ಮಠದಲ್ಲಿ ಇದ್ರಿ ಅಂತ. ನೀವು 8 ವರ್ಷ ಮೇಳದ ತಿರುಗಾಟ ಮಾಡಿರ್ಲಿಲ್ಲ? ಅಲ್ಲ, ಅದು ಮೇಳಕ್ಕೆ ಸಾವಿರ ಮೊದಲೇ 8 ವರ್ಷ ಇತ್ತು. ಮೊದಲೇ 8 ವರ್ಷ ಇದ್ರಿ. ಆದ್ರೆ ನೀವು ನಮ್ಮ ಮೇಳ ಸೇರಿ ಆದ ಮೇಲೆ, ಅಂದ್ರೆ ಒಮ್ಮೆ ನಿಮ್ಮದು ಮದುವೆ ಎಲ್ಲ ಆದ ಮೇಲೆ ಮತ್ತೆ ನೀವು 8 ವರ್ಷ ಮೇಳಕ್ಕೆ ಹೋಗಿರ್ಲಿಲ್ಲ. ಆ ಸಮಯದಲ್ಲಿ ನಿಮ್ಮ ಯಕ್ಷಗಾನ ನಂಟನ್ನು ನೀವು ಹೇಗೆ ಉಳಿಸ್ಕೊಂಡು ಬಂದ್ರಿ? ಅಂದ್ರೆ ಅಲ್ಲಿ ಪ್ರತಿ ಸ್ಕೂಲ್ ಡೇಗೆಲ್ಲ ಅಲ್ಲಿ ಯಾರು ಚೆಂಡೆ ಅವರು ಇಲ್ಲ. ಬದಲಾವಣೆ ಬಾರಿಸೋರು ಇದ್ದಾರೆ, ಚೆಂಡೆ ಬಾರಿಸೋರು ಇಲ್ಲ. ಹಾಗೆ ಅಲ್ಲಿ ಒಂದು ಚಾನ್ಸ್, ಯಾವಾಗಲೂ ವಾರಕ್ಕೊಂದು ಸ್ಕೂಲ್ ಡೇ ಎಲ್ಲ ಕಡೆಯಲ್ಲಿ ಕೂಡ. ಪುತ್ತೂರಿಂದ ಹಿಡಿದು ಈಚೆ ಸುಬ್ರಹ್ಮಣ್ಯ, ಚಾರ್ವಾಕ, ಬೆಳ್ಳಾರೆ ಎಲ್ಲ, ಕಡಬ, ಸುಬ್ರಹ್ಮಣ್ಯ ಎಲ್ಲ ನಮಗೆ ಬಂತು. ಹಾಗೆ ಒಂದು ಕಡೆ ಹೋದ್ರೆ ಮತ್ತೆ ಅದು ನಷ್ಟಕ್ಕೆ ಪ್ರಚಾರ ಆಗ್ತದೆ. ಹಾಗೆ ಇವಳು ಪದ್ಯಕ್ಕೆ, ನಾವು ಚೆಂಡೆಗೆ 8 ವರ್ಷ ಊರಲ್ಲೇ ತಿರುಗಾಟ ಮಾಡಿದ್ದು ಆಯ್ತು. ಹಾಗೆ ಅದಾದ ಮೇಲೆ ಮತ್ತೆ ನೀವು ಮೇಳಕ್ಕೆ ಹೋಗಿ ಸೇರಿಕೊಂಡು? ಆದ ಮೇಲೆ ಅಂದ್ರೆ ಮದುವೆ ಆಗಲಿಕ್ಕೆ ಮೊದಲೇ 2 ವರ್ಷ ಮೇಳದಲ್ಲಿದ್ದೆ. ಹೌದು. 1 ವರ್ಷ ಕುಂಡವ ಮೇಳ, 1 ವರ್ಷ ಧರ್ಮಸ್ಥಳ ಮೇಳ. ಹೌದು. ಮತ್ತು ಕೂಡ್ಲು ಮೇಳ. ಆ 3 ವರ್ಷ ಮೇಳದಲ್ಲಿದ್ದು ಕೂಡ್ಲು ಮೇಳದಲ್ಲಿರುವಾಗ ಹೇಳೋದು ಮದುವೆ ಆಯಿತು. ಹೌದು. ಹಾಗೆ ಮತ್ತೆ 1 ವರ್ಷ ಧರ್ಮಸ್ಥಳ ಮೇಳಕ್ಕೆ ಹೋದೆ. ಹಾಗೆ ಮೊದಲೇ ಒಂದು 4-5 ವರ್ಷ ಬೇರೆ ತಿರುಗಾಟ ಆಗಿದೆ. ಹೌದು ಹೌದು. ಒಬ್ಬರೇ. ಹೌದು. ಹಾಗೆ ಮತ್ತೆ ಮದುವೆ ಆದ ಮೇಲೆ ಮನೆಯಲ್ಲಿ ಸ್ವಲ್ಪ ದಟಪಟ ಆಗಿ ಅಂದರೆ ಮತ್ತೆ ಹೋಗಲಿಕ್ಕೆ ಆಗಲಿಲ್ಲ. ಒಂದು ಪೂಜೆಯನ್ನು, ಮತ್ತೊಂದು ಪೂಜೆ ನನ್ನ ಅಜ್ಜ ಒಬ್ಬರು ತೀರಿ ಹೋದ್ರು, ಆ ಪೂಜೆ ಸಿಕ್ಕಿತು. ಹಾಗೆ 2-3 ದೇವಸ್ಥಾನದ ಪೂಜೆಗಳು ತಮ್ಮನಿಗೆ ಒಬ್ಬನಿಗೆ ಕಷ್ಟ ಆಗ್ತದೆ. ಹಾಗೆ ನಾವು ಎಲ್ಲ ಸುಧಾರಿಸಿಕೊಂಡು ಪೂಜಾ ಕೈಂಕರ್ಯ ಒಂದು 8 ವರ್ಷ. ಆಗ ಈ ಸರ್ವಿಸ್ ಸ್ವಲ್ಪ ಕಟ್ಟಾಯಿತು. ಮೇಳದ ಸರ್ವಿಸ್ ಸ್ವಲ್ಪ ಕಟ್ಟಾಯಿತು. ಆಮೇಲೆ ವಾಪಸ್ಸು ಮೇಳಕ್ಕೆ ಸೇರಿದ್ದು ಅರ್ವ ಮೇಳ, ಅರ್ವ ನಾರಾಯಣ ಶೆಟ್ಟರ ಮೇಳ. ಅದರಲ್ಲಿ ಒಂದು 13 ವರ್ಷ ತಿರುಗಾಟ. ಒಂದೇ ಮೇಳದಲ್ಲಿ 13 ವರ್ಷ. ಮೇಳದಲ್ಲಿ 13 ವರ್ಷ. ನೀವು ಹಿಂದಿನ ಕಾಲದಲ್ಲಿ, ಈಗ ನೀವು ಹೇಳಬೇಕಾದ್ರೆ ಶೇಣಿ ಅಜ್ಜನ ಕುರಿತೆಲ್ಲ ಹೇಳಿದ್ರಿ. ನೀವು ಶೇಣಿ ಅಜ್ಜನ ಹರಿಕತೆಗೆ ಮೃದಂಗ ಕೂಡ ಬಾರಿಸಿದಿರಿ ಅಂತ ಕೇಳಿಪಟ್ಟೆ. ಅದರ ಬಗ್ಗೆ ಏನಾದರೂ ನೆನಪುಗಳಿದೆಯಾ ನಿಮಗೆ? ಅದು ನೆನಪು ಅಂದರೆ, ಆಗ ಈ ಬರ್ತ್ ಕಂಟ್ರೋಲ್ ಅಂತ ಹೇಳ್ತಾರೆ, ಮಕ್ಕಳಾಗೋದು 2ಕ್ಕಿಂತ ಜಾಸ್ತಿ ಬೇಡ, ಆರ್ತಿಗೊಬ್ಬರು ಕೀರ್ತಿಗೊಬ್ಬರು ಅಂತ. ಆಗ ಒಂದು ಗೌರ್ಮೆಂಟಿನ ಹರಿಕಥ ಸಿಕ್ಕಿತು ಶೇಣಿಯವರಿಗೆ, ಅದು ಮೇಳದಲ್ಲಿರುವಾಗಲೇ. ಹಾಗೆ ಅವರಿಗೆ ಮೃದಂಗಕ್ಕೆ ಜನ ಆಗಬೇಕಲ್ಲ, ನಾನು ಮೃದಂಗ ಕಲ್ತಿದ್ದೇನೆ. ಹಾಗೆ ನನ್ನನ್ನು ಅವರು 3 ಗಂಟೆಗೆ ಎಬ್ಬಿಸಿಕೊಂಡು ಹೋಗುದು.
ನಾವು ಬೆಳಿಗ್ಗೆ ಬೇಗ ಹೋಗಿ ಕ್ಯಾಂಪಿಗೆ ಮುಟ್ಟಿ ನಿದ್ದೆ ಒಂದಾಗ್ತದೆ. ಹೌದು. 5 ಗಂಟೆಯಿಂದ 7 ಗಂಟೆವರೆಗೆ ತಾಳ ಮೊದಲೇ 2 ಗಂಟೆ ಇದು ಹರಿಕತೆ. ಹರಿಕತೆ. ಹೌದು. ಅದಕ್ಕೆ ನನ್ನ ಮೃದಂಗ ಅವ್ರದ್ದು ಸಂಗೀತ ಕಲ್ತಿದ್ದಾರೆ. ಅವರು ಒಳ್ಳೆ ಸಂಗೀತ ಹೇಳ್ತಿದ್ರು ಅವರು. ಹಾಗೆ ಸಂಗೀತ ಹಾರ್ಮೋನಿಯಂ ಶ್ರುತಿ ಮಾತ್ರ ಹಿಡಿಯುವುದು. ಹೌದೌದು ಹೌದು. ಹಾಗೆ ಮೃದಂಗ ಬಾರಿಸಿ ಹರಿಕತೆ ಒಳ್ಳೆ ರೈಸ್ತಿತ್ತು ಮಾತ್ರ. ಅದರಲ್ಲಿ ನಮಗೆ ಸಂಭಾವನೆ ಬೇಕಾದಷ್ಟು ಕೊಟ್ಟಿದ್ದಾರೆ ಅವರು. ಅದು ಕೂಡ ಒಂದು ಸವಿ ನೆನಪು ಆ ಲೆಕ್ಕದಲ್ಲಿ. ಸವಿ ನೆನಪು. ಯಕ್ಷಗಾನದೊಟ್ಟಿಗೆ ಹರಿಕತೆಗೂ ಒಂದು ನಂಟು ಬೆಳೀತಲ್ಲಿ. ಆ ಸಮಯದಲ್ಲಿ ಜೋಡಾಟ, ಕೂಡಾಟ ಮತ್ತೆ ಸೀನುಸೀನರಿ ಆಟಗಳು ಅಂತ ಹೇಳಿಕೊಂಡು ಬಹಳ ಪ್ರಚಾರ ಪಡೀತಾ ಇತ್ತು. ಹಾಗಾಗಿ ಅದು ಹೇಗೆ ನಡೀತಿತ್ತು, ಅದರ ಬಗ್ಗೆ ಏನಾದ್ರು? ಜೋಡಾಟ ಅಂದ್ರೆ ನಾನಿದ್ದ ಮೇಳದಲ್ಲಿ ಜೋಡಾಟ ಆಗ್ತಿತ್ತು. ಅದು ಹೆಚ್ಚಾಗಲಿ 2-3 ಆಗಿದೆ. ಅದನ್ನು ಪ್ರೇಕ್ಷಕರಿಗೆಲ್ಲ ಸೇರಿ ಅರ್ಧದಲ್ಲಿ ನಿಲ್ಲಿಸಿದ್ರು. ಅದನ್ನು ಅರ್ಥವೇ ಆಗುದಿಲ್ಲ. ಅಲ್ಲಿ ಚೆಂಡೆ ಹೊಡೆಯುವಾಗ ಇಲ್ಲಿ ಅರ್ಥ ಹೇಳುದು, ಅಲ್ಲಿ ಅರ್ಥ ಹೇಳುವಾಗ ಇಲ್ಲಿ ಚೆಂಡೆ ಹೊಡೆಯುದು. ಅದು ಬೇರೆ ಏನಾದ್ರು ವ್ಯವಸ್ಥೆ ಮಾಡಿ ಅಂತ ಬೊಬ್ಬೆ ಆಯ್ತು ಸಭೆಯಿಂದ. ಹಾಗೆ ಅದು ಬಂದ್ ಮಾಡಿ ಕೌರವರು, ಪಾಂಡವರು, ಹಾಗೆ ಮತ್ತೆ ರಾವಣ, ರಾಮ ಇದೆಲ್ಲ ಬೇರೆ 2 ರಂಗ ಕೂಡಾಟ ಅಂತ ಮಾಡಿದ್ರು. ಅದು ಒಂದು 12 ಗಂಟೆ ರಾತ್ರಿ ಮೇಲೆ ಕೂಡಾಟ. ಹಾಗೆ ಒಂದು ಮೇಳ ಆಗಿತ್ತು. ಹಾಗೆ ಈಗ ಯಕ್ಷಗಾನದ ಭಾಗವತಿಕೆ ಅಥವಾ ಈಗ ಹಿಮ್ಮೇಳ ಅಂತ ಬಂದ್ರೆ ಮೊದಲೆಲ್ಲ ಮಟ್ಟು ಪ್ರಧಾನವಾಗಿ ಹೋಗ್ತಾ ಇತ್ತು. ಈಗ ಮಾತ್ರ ಈಗಿನ ಭಾಗವತರು ಹೆಚ್ಚಾಗಿ ರಾಗಗಳಿಗೆ ಪ್ರಾಧಾನ್ಯವನ್ನು ಕೊಡ್ತಾರೆ. ಹಾಗಾಗಿ ಇದೆರಡರಲ್ಲಿ ನೀವೇನಾದ್ರೂ ದೊಡ್ಡ ಮಟ್ಟದ ವ್ಯತ್ಯಾಸವನ್ನೇನಾದ್ರೂ ಕಂಡಿದ್ದೀರಾ? ನೀವು ಇದನ್ನು ಯಾವ ರೀತಿ ನೋಡ್ತೀರಿ? ವ್ಯತ್ಯಾಸ ಅಂದ್ರೆ ರಾಗ ಹೆಚ್ಚು ಬೇಡ ಇದಕ್ಕೆ ಯಕ್ಷಗಾನಕ್ಕೆ. ಒಂದು 12 ರಾಗ ಇದ್ರೆ ಬೆಳಿಗ್ಗೆ ಅದಕ್ಕೆ ಸಾಕಾಗ್ತದೆ. ಬೆಳಗ್ಗೆಲ್ಲ ಏರು ಪದ್ಯದಲ್ಲಿ ಹೋಗ್ತದೆ. ಹೌದು. ಆ ನವರಸಕ್ಕೆ ರಾಗ ಅಂತ ಉಂಟು. ಆ ರಾಗವನ್ನು ಬಳಕೆ ಮಾಡಿದ್ರೆ ಅದು ಚಂದ. ಏನಾದ್ರೂ ಹೇಳಿದ್ರೆ ಅದು ಸಂಗೀತ ಆಗ್ತದೆ. ಅದು ಯಕ್ಷಗಾನ ಆಗುದಿಲ್ಲ. ಯಕ್ಷಗಾನ ಅಂತ ಆಗುದಿಲ್ಲ. ಸಾಹಿತ್ಯ ಈ ರಾಗ ತಪ್ಪಿದ್ರು ಕೂಡ ಸಭೆಯಲ್ಲಿ ಜೀರ್ಣ ಆಗುದಿಲ್ಲ. ಅದು ಯಾರಿಗೂ ಗೊತ್ತಾಗುದಿಲ್ಲ. ಸಾಹಿತ್ಯ ತಪ್ಪಿದ್ರೆ ಒಂದು ಶಬ್ದ ಹಾಳಾದ್ರೆ ಗೊತ್ತಾಗ್ತದೆ. ಹಾಗೆ ಸಾಹಿತ್ಯ ತಪ್ಪದಾಗಿ ರಾಗವನ್ನು ಬೇಕಾದಷ್ಟೇ ಬಳಸಿದ್ರೆ ಚಂದ ಆಗ್ತದೆ. ನೀವು ಮಾತಾಡ್ಬೇಕು ಅಂತಾದ್ರೆ ಮೊದಲು ಈ ಹಿಂದೆದ್ದಂಥ ವೀರಮದ್ದಳೆ ಬಗ್ಗೆ ನೀವು ಮಾತಾಡ್ತಾ ಇದ್ರಿ. ಈಗಿರುವಂಥದ್ದು ಅರೆಮೃದಂಗ, ಮುಂಚಿದ್ದದು ವೀರಮದ್ದಳೆ. ಈಗ ಚಾಲ್ತಿಯಲ್ಲಿ ಮದ್ದಳೆ ಅಂತಾನೆ ಕರೆದ್ರು ಕೂಡ ಅರೆಮೃದಂಗವನ್ನ ಇಲ್ಲಿಗೆ ಯಕ್ಷಗಾನಕ್ಕೆ ತಂದು ಅದನ್ನೀಗ ಮದ್ದಳೆ ರೀತಿ ಬಳಸಲಾಗ್ತಿದೆ ಅಂತ ಹೇಳ್ತಿದ್ರಿ. ವೀರಮದ್ದಳೆ ಏನಾದ್ರು ನೆನಪಿದೆಯಾ ನಿಮ್ಗೆ? ಅದರ ಮದ್ದಳೆ ಬಾರಿಸಿದ್ದೇನೆ ನಾನು. ಅಗಲ ಬಾಯಿ, ಅದು ನಡು ಎತ್ತರ, ಹೀಗೆ ಅದು 2 ಬಾಲ ಅಂದ್ರೆ ಆ ಭಾಗವತಿಗೆ ಅದಕ್ಕೆ ಮೊದಲಿಗೆ ಪದ್ಯ ಹೇಳಬೇಕಾದ್ರೆ ಹಿಂದಿನ ಅಜ್ಜ ಬಲಿಪರೆ ಆಗಬೇಕು. ಈಗಿನ ಅಜ್ಜ ಬಲಿಪರೆ ಅಜ್ಜ. ಅಷ್ಟು ಹಿಂದಿನವರು ಅವರ ಸ್ವರ ಅಂದ್ರೆ ಅಷ್ಟು. ಅದಕ್ಕೆ ಈ ಕೆಮ್ಮಣ್ಣು ನಾರಾಯಣಪ್ಪಯ್ಯ ಮದ್ದಳೆ ತಾಮ್ ದೀಮ್ ದೋಮ್ ಅದರಲ್ಲಿ ಹೆಚ್ಚು ಉರುಳಿಗೆಲ್ಲ ಇಲ್ಲ. ದೀ ದೋ ಅದರಲ್ಲಿ ಗಟ್ಟಿ ಬೆಟ್ಟುಗಳು. ಹಾಗೆ ಆ ವೀರಮದ್ದಳೆ ಬೇರೆ. ಈಗ ಪದ್ಯ ಸಂಗೀತಕ್ಕೆ ಸೇರಿದ ಕಾರಣ ಅದನ್ನು ಮೃದಂಗದ ಕುತ್ತಿಗೆ ಮೊದಲೇ ಮುಚ್ಚಿದರು. ಹಾಗೆ ಅದು ಸ್ಮೂತ್ ಬಂತು ಈಗ. ಹಾಗಾಗಿ ಅದು ಅಲ್ಲಿಗೆ ಮತ್ತೆ ಯಕ್ಷಗಾನ ರಂಗದಲ್ಲಿ ಸೇರಿಕೊಂಡು ಬಿಟ್ಟಿತ್ತು. ಹಾಗೆ ಆದ್ರೂ ಕೆಲವು ಕಡೆ ಈ ಚೆಂಡೆಗೆ ಬೇಕಾದಷ್ಟು ಎಡ ಸಾಕಾಗುದಿಲ್ಲ ಈ ಅರೆ ಮೃದಂಗದಲ್ಲಿ. ಎಡ ದಿಮ್ ದೋಮ್ ಕಡಿಮೆ ಆಗ್ತದೆ. ಆ ವೀರಮದ್ದಳೆ ಆದ್ರೆ ಆ ಚೆಂಡೆಯನ್ನು ಎತ್ತಿ ಕೊಡ್ತದೆ. ಚೆಂಡೆ ಒಟ್ಟಿಗೆ ಮೊದಲೇ ಬಾರಿಸುವಾಗ ಅಷ್ಟೇ ವ್ಯತ್ಯಾಸ. ಗುರುಗಳೇ, ನಿಮ್ಮ ಜೊತೆಗೆ ಇನ್ನು ಕೂಡ ಬಹಳಷ್ಟು ವಿಷಯಗಳ ಚರ್ಚೆ ಮಾಡಲಿಕ್ಕಿದೆ. ಕಾಲದ ಬಗ್ಗೆ ಆಗಿರ್ಬೋದು, ಬಹಳಷ್ಟು ವಿಷಯಗಳ ಚರ್ಚೆ ಇದೆ. ತಾವು 16 ವರ್ಷಗಳ ಕಾಲ ಧರ್ಮಸ್ಥಳ ಕೇಂದ್ರದಲ್ಲಿ ಕೂಡ ಹಿಮ್ಮೇಳ ವಾದನವನ್ನು ಶಿಷ್ಯರಿಗೆ ಹೇಳಿಕೊಟ್ಟವರು. ಅದೆಷ್ಟೋ ಮಂದಿ ಆಗ ಮುಮ್ಮೇಳದಲ್ಲಿದ್ದವರು ಕೂಡ ಹಿಮ್ಮೇಳಕ್ಕೆ ಬಂದು ಕಲಿತು ಈಗ ಹಿಮ್ಮೇಳದಲ್ಲಿ ಒಳ್ಳೆ ವಾದಕರಾದವರು ಇದ್ದಾರೆ. ಹಾಗಾಗಿ ಆ ಸಮಯದಲ್ಲಿ ಧರ್ಮಸ್ಥಳ ಕೇಂದ್ರದಲ್ಲಿ ಕಲಿಸಬೇಕು ಅಂತಾದರೆ ನಿಮ್ಮ ಅನುಭವಗಳು ಹೇಗಿತ್ತು? ಅಂದರೆ ಧರ್ಮಸ್ಥಳ ಶಿಸ್ತು. ಅಲ್ಲಿ ಗಂಟೆ ಪ್ರಕಾರ 5 ಗಂಟೆಗೆ ಹೇಳಬೇಕು. 6 ಗಂಟೆಗೆ ಕ್ಲಾಸು. 6 ಗಂಟೆಯಿಂದ 7 ಗಂಟೆವರೆಗೆ ಒಂದು ಕ್ಲಾಸು. ಮತ್ತೆ ಸ್ನಾನ, ಗಂಜಿ ಊಟ. ಮತ್ತೆ 10 ಗಂಟೆಯಿಂದ 12:30ವರೆಗೆ ಒಂದು ಕ್ಲಾಸು. ಮತ್ತೆ ಮಧ್ಯಾಹ್ನ 3 ಗಂಟೆಯಿಂದ 6 ಗಂಟೆವರೆಗೆ ಕ್ಲಾಸು. ಆ ಶಿಸ್ತಿಗೆ ಮೆಚ್ಚಬೇಕು ಧರ್ಮಸ್ಥಳದಲ್ಲಿ. ಅಂದರೆ ಮಕ್ಕಳು ಹಾಗೆ 5 ತಿಂಗಳು ಎಲ್ಲಿ ಹೋಗ್ಲಿಕ್ಕಿಲ್ಲ. ಚೌತಿಗೆ ಒಂದು ಹೋಗಿ ಬಂದರೆ ಚೌತಿಗೆ ಒಂದು 3 ದಿವಸ ರಜೆ ಕೊಡ್ತಾರೆ. ಎಲ್ಲಿ ಹೋಗ್ಲಿಕ್ಕಿಲ್ಲ. ಆ ಧರ್ಮಸ್ಥಳ ಯಕ್ಷಗಾನದಲ್ಲಿ ನಾವು 2 ಇದ್ದೆವು. ಅಂದರೆ ಇವಳು ಹೀಗೆ ಬಂದವಳು ಅವಳಲ್ಲಿ ಪದ್ಯ ಹೇಳಿಸಿದೆ. ಹಾಗೆ ನಾನು ಒಬ್ಬನೇ ನ್ಯಾಯವಾಗಿದ್ದದಲ್ಲಿ. ಪದ್ಯ, ಹಿಮ್ಮೇಳ, ಚೆಂಡೆ ಮದ್ದಲೆ ಪದ್ಯ 3ಕ್ಕೂ ಒಬ್ಬನೇ. ಮತ್ತೆ ಇವಳು ಬರುವಾಗ ಆಗ ಹೆಗಡೆಯವರಿಗೆ ಇವಳ ಪದ್ಯ ಕೇಳಿ ಖುಷಿ ಆಯಿತು. ಅವರು ಇಲ್ಲೇ ನಿಲ್ಲಿ ಅಂತ ಹೇಳಿದರು. ಹಾಗೆ ಇವಳಿಗೆ ಒಂದು ಅಲ್ಲಿ ಕೆಲಸ ಆಯಿತು.
ಹಾಗೆ ನಾವಿಬ್ಬರು ಹಿಮ್ಮೇಳಕ್ಕೆ, ಎದುರಿಗೆ ಮುಮ್ಮೇಳಕ್ಕೆ ಕೊಳ್ಳೂರು ರಾಮಚಂದ್ರರಾವ್ ಇದ್ದರು. ಹಾಗೆ ಮತ್ತೆ 2-3 ಜನ ಆದರು. ಅದು ಹೌದೌದು. ನಾವು ಮಾತ್ರ ಒಂದು 12 ವರ್ಷ ಅಲ್ಲಿ ಬಿಡಲೇ ಇಲ್ಲ. ಓಹೋ. ಅಲ್ಲಿ ಅವರು ಇಂದು ಇಲ್ಲಿ ಅಂತ ಬಿಡುವುದೇ ಇಲ್ಲ ಅವರು. ಹಾಗೆ ಮತ್ತೆ ಅಲ್ಲಿ ಆ ಗುರುಗಳು ಅಂತದ್ದು ಧರ್ಮಸ್ಥಳ ಯಕ್ಷಗಾನ ಕೇಂದ್ರದಿಂದ ಅಲ್ಲಿ ತುಂಬ ಮಕ್ಕಳ ಮೇಲೆ ಬಂದವರಿದ್ದಾರೆ. ಮುಮ್ಮೇಳದವರು ಹಿಮ್ಮೇಳ ಕಲಿತು ಅಲ್ಲಿ ರವಿಚಂದ್ರ ಕನ್ನಡಗಟ್ಟೆ ಎಲ್ಲ ಮುಮ್ಮೇಳಕ್ಕೆ ಬಂದವರು. ಆದರೂ ಸ್ವಲ್ಪ ಹಿಮ್ಮೇಳ ಕಲಿತು ಅಲ್ಲಿಂದೇ ಅಲ್ಲಿಂದೇ ಪ್ರಾರಂಭ ಆಯಿತು. ಹಾಗೆ ಹರಿನಾರಾಯಣ ಹೌದು ಬಣ್ಣದ ವೇಷ, ಅವನು ಹಿಮ್ಮೇಳಕ್ಕೆ ಬಂದದ್ದು. ಸ್ವರ ಇಲ್ಲ ಅಂತೇಳಿ ಮುಮ್ಮೇಳಕ್ಕೆ ಹೋದ. ಹಾಗೆಲ್ಲ ಬದಲಾವಣೆ ಮಾಡಿಕೊಂಡು ಅಂತೂ 6 ಜನಕ್ಕೆ ಕಲಿಸಿ ಬಿಡ್ಬೇಕು ಅಲ್ಲಿ. ಹಾಗೆ ಅಲ್ಲಿ ಹೆಗಡೆಯವರೇ ನಮ್ಮನ್ನು ಗುರುಗಳು ಅಂತ ಹೇಳಿ, ಮತ್ತೆ ಎಲ್ಲಿ ಹೋದ್ರು ಕೂಡ ಈ ಗೂಡಂಗಡಿಯವರು ಗುರುಗಳೇ ಅಂತ ಹೇಳುದು. ಹಾಗೆ ಗುರುಗಳು ಅಂತ ಹೆಸರು ಬಂದದ್ದು ಧರ್ಮಸ್ಥಳದಿಂದ. ಹಾಗೆ ಅದೊಂದು ನಿಮ್ಗೆ ಅನ್ವರ್ಥ ನಾಮ ಕೂಡ ಆಗಿ ಈಗ ನೀವೀಗ ಹಳೆಯ ಯಕ್ಷಗಾನವನ್ನು ನೋಡಿ ಈಗಿನ ಯಕ್ಷಗಾನವನ್ನು ನೋಡಬೇಕು ಅಂತಾದರೆ ಈಗಿನ ಯಕ್ಷಗಾನ ಪರಂಪರೆಯಿಂದ ವಿಮುಖವಾಗ್ತಿದೆ ಅಂತ ನಿಮಗೆ ಕಾಣ್ತಿದೆ ಹೇಗೆ? ಪರಂಪರೆ ಅಂದರೆ ಮೊದಲದು ಕಾಲ ಪ್ರಕಾರ ಹೋಗುವುದು. ಸುರಿಯಿಂದ ಅಂದರೆ 8:30 ಗಂಟೆಗೆ ರಂಗಸ್ಥಳಕ್ಕೆ ಅಂದರೆ ಕೇಳಿ ಬಾರಿಸಲೇಬೇಕು ಮೊದಲಿನ ಕ್ರಮ. ಕೇಳಿ ಬಾರಿಸದಿದ್ರೆ ಅವರು ವೀಳ್ಯದವರು ವೀಳ್ಯ ಕೊಡೋದು 500 ರೂಪಾಯಿ ಕಟ್ಟು ಮಾಡ್ತಾರೆ. ರೂಲ್ಸ್ ಇತ್ತು, ಕೇಳಿ ಬಾರಿಸಲೇಬೇಕು. ಆಮೇಲೆ ಅದು ಬೆಳಿಗ್ಗೆವರೆಗೆ ಆಟ ಆದರೆ ಅದರಲ್ಲಿ ಒಂದು ಕಾಲ ಭೇದ ಅಂತ ಉಂಟು. ಹೌದು, ಅದು 1ನೇ ಕಾಲ, 2ನೇ ಕಾಲ, 3ನೇ ಕಾಲ. ಹಾಗೆ ಅದು ಕ್ರಮ ಪ್ರಕಾರವಾಗಿ ಅದು ಯಾರಿಗೂ ಬೋರ್ ಆಗೋದಿಲ್ಲ. ಸಾಧಾರಣ 10 ಗಂಟೆಯಿಂದ 1 ಗಂಟೆವರೆಗೆ ಒಂದು ಅಂದಾಜು ಸ್ಪೀಡ್ ಚಂದದಲ್ಲಿ ಹೋಗ್ತಿತ್ತು. 1 ಗಂಟೆಯಿಂದ 3 ಗಂಟೆವರೆಗೆ ಒಂದು ಸ್ಪೀಡು, 3 ಗಂಟೆಯಿಂದ 6 ಗಂಟೆವರೆಗೆ ಸ್ಪೀಡೇ ಇಲ್ಲ. ಹಾಗೆ 3 ಕಾಲ ಮಾಡುವಾಗ ಅದೊಂದು ಚಂದ, ನೋಡ್ಲಿಕ್ಕೆ ಚಂದ. ಭಾಗವತರು ಒಬ್ಬರೇ ಆಗಬೇಕು, 2-3 ಜನ ಇದ್ರೆ ಅದೆಲ್ಲ ಆಗುವಂಥದ್ದಲ್ಲ. ಅದೇ ಒಬ್ರು ತುಂಬ ಎಳೆಯುವುದು ಮತ್ತೊಬ್ಬರು ಹಿಂದೆ ಬರುವುದು ಇದೆಲ್ಲ ಆಗ್ತದೆ. ಒಂದೇ ಭಾಗವತರಾದ್ರೆ ಅದು ಚಂದ ಉಳಿತದೆ. ಈಗ ನೀವು ಕಾಲಭೇದ ಅಂತ ಹೇಗಿದ್ರು ಹೇಳಿದ್ರಿ, ಹಿಂದಿನ ಸಮಯದಲ್ಲಿ ಇಡೀ ರಾತ್ರಿ ಮಾಡಬೇಕು ಅಂತಾದ್ರೆ ಕಾಲಭೇದ ತೋರಿಸ್ಲಿಕ್ಕೆ ಒಂದು ಒಳ್ಳೆ ಅವಕಾಶ ಕೂಡ ಇತ್ತು, ಯಾಕಂದ್ರೆ ಅಷ್ಟು ಸಮಯ ನಮಗೆ ಸಿಕ್ತಿತ್ತು. ಈಗ ಕಾಲಮಿತಿ ಬಂದ ಮೇಲೆ ಕಾಲಭೇದ ಅಂತ ಹೇಳುದನ್ನ ಎಲ್ರಿಗೂ ಗೊತ್ತಾಗುವ ರೀತಿ ತೋರಿಸಬಹುದು ಅಥವಾ ಹೇಗೆ? ಕಾಲಭೇದ ಅಂತ ಹೇಳುವಂಥದ್ದು ಉಳ್ಕೊಂಡಿದೆ ಈಗ? ಇಲ್ಲ, ಈಗ ಉಳ್ಕೊಂಡಿಲ್ಲ. ಸುರಿಯಿಂದೇ 3ನೇ ಕಾಲವೇ ಒಂದೇ ಕಾಲದಲ್ಲಿ ಉಂಟು. ಆ ಪೀಠಿಗೆ ಅಂದರೆ ಆ ಪೀಠಿಗೆ ಚಂದವೇ ಹೋಯ್ತು. ಈಗ ಮೊದಲಿನ ಪೀಠಿಗೆ ನರಸಿಂಹ ಭಟ್ರು, ಬಲ್ಲಾಳರು, ದಿವಾಣ ಭೀಮಭಟ್ರು ಇವರಲ್ಲಿರುವಾಗ ಪೀಠಿಗೆಯೇ ಅಷ್ಟು ಚಂದ. ಈಗಿನ ಪೀಠಿಗೆ ಅಂದರೆ ಒಂದೇ ಕಾಲ, ಅದು 1, 2, 3 ಕಾಲ ಇಲ್ಲ. ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದು ಅಂದರೆ ಕಾಲ ತಿರುಗಿದಾಗಿ ನಾವು ಅದಕ್ಕೆ ಒಗ್ಗಿಕೊಳ್ಬೇಕಷ್ಟೇ. ಹೌದು. ನೀವೀಗ ನೆಡ್ಲೆ ನರಸಿಂಹ ಭಟ್ರು ಅಂತ ಹೇಳಿದ್ರಿ, ಅವರ ಜೊತೆಗೆ ಕೂಡ ನಿಮ್ಮ ಒಡನಾಟ ಇತ್ತು. ಹಾಗಾಗಿ ಅವರ ಜೊತೆ ಒಡನಾಟ ಹೇಗಿತ್ತು? ಅವರಿಂದ ನಿಮ್ಗೆ ಎಷ್ಟೆಲ್ಲ ಪ್ರಭಾವ ಆಗಿದೆ ಅಂತ ಹೇಳುವಂಥದ್ದು? ಅಂದರೆ ಅವರು ಧರ್ಮಸ್ಥಳ ಮೇಳದಲ್ಲಿ ಒಟ್ಟಿಗೆ ಇದ್ದದ್ದು. ಈ ಕಡದೋಕ ಮಂಜುನಾಥ ಭಾಗವತರು ಅವರ ಪದ್ಯಕ್ಕೆ ಇವರ ಮದ್ದಳೆ ಸ್ವಲ್ಪ ಕಡಿಮೆ ಆಗ್ತದೆ. ಹಾಗೆ ನನಗೆ ಸ್ವಲ್ಪ ಮೃದಂಗದ ನಡೆ ಗೊತ್ತುಂಟು. ಅವರು ಅದು ಹೇಗೆ ಬೈಪಾಡ್ತಾರೆ, ಇದು ಹೇಗೆ ಬೈಪಾಡ್ತಾರೆ, ಮಧ್ಯಾಹ್ನದವರೆಗೆ ಇದೇ ಕೇಳಿಕೊಂಡು ಅವರು ಪ್ರಾಕ್ಟೀಸ್ ಮಾಡುದು. ನಾನು ಅವರಿಂದ ಚೆಂಡೆ ಕಲಿತೆ. ಹಾಗೆ ಅದು ಒಬ್ರಿಗೊಬ್ರು ಪರಸ್ಪರವಾಗಿ ಹೊಂದಾಣಿಕೆ. ಹಾಗೆ ಅವರು ಚೆಂಡೆ ಹೇಳಿಕೊಟ್ರು. ಆ ಪೀಠಿಗೆಲ್ಲ ಬಂದದ್ದು ಅವರ ಮುಖಾಂತರ. ಈಗ ಯಕ್ಷಗಾನ ಅಂತ ಹೇಳುವಂಥದ್ದು ಚೌಕಟ್ಟನ್ನ ಮೀರದೆ ಬೆಳಿಬೇಕು ಅಂತ ತಾವು ಹೇಳಿಕೊಂಡು ಬಂದವರು. ಈಗ ಚೌಕಟ್ಟನ್ನ ಮೀರದೆ ಬೆಳಿಬೇಕು ಅಂತಾದ್ರೆ ಒಬ್ಬ ಕಲಾವಿದ ಏನೆಲ್ಲ ಅರ್ಥ ಮಾಡ್ಕೊಳ್ಬೇಕು, ಅಥವಾ ಇದು ಹೇಗೆ ಸಾಧ್ಯ ಅಂತ ಹೇಳೋ ಬಗ್ಗೆ ಏನಾದರೂ ಮಾತಿದೆ ನಿಮ್ಗೆ? ಅದು ಏನಿಲ್ಲ, ಈಗಿನ ಈ ಕಾಲಮಿತಿಯಲ್ಲಿ ಏನು ಹೇಳಲಿಕ್ಕೂ ಸಾಧ್ಯ ಇಲ್ಲ. ಆ ಕಾಲಕ್ಕೆ ಸರಿಯಾಗಿ ಹೋಗಲೇಬೇಕಷ್ಟೇ. ಹೌದು. ಅದೇ ಇಲ್ಲಿ ನಿಧಾನ ಮಾಡಿದರೆ ಅಲ್ಲಿ ಮತ್ತೆ 3ನೇ ಕಾಲ ಮಾಡಲಿಕ್ಕೆ ಜಾಗ ಇಲ್ಲ ಅಲ್ಲಿ. ಹೌದು. ಹಾಗೆ ಸುರಿಯಲ್ಲೇ 3ನೇ ಕಾಲ ಹೋಗ್ತದೆ. ಈಗ ಹೊಸ ಯಕ್ಷಗಾನದಲ್ಲಿ ಈಗ ಏನು ಕಸರತ್ತುಗಳು ಅಂತ ಇವರು ಹೇಳ್ತಾರೆ, ಅದರಿಂದ ಏನಾದರೂ ಯಕ್ಷಗಾನಕ್ಕೆ ಅಪಾಯ ಅಂತ ಹೇಳಿಕೊಂಡು ನಿಮ್ಗೆ ಭಾಸ ಆಗ್ತದ? ಅಪಾಯ ಏನಿಲ್ಲ, ಅದು ಪ್ರೇಕ್ಷಕರಿಗೆ ಬಿಟ್ಟದ್ದು. ಅದು ಹಾಗೆ ಬೇಕು, ಈ ಮಾಲಿನ್ಯ ಹೀಗೆ ಗೊಣಿಬೇಕು, ಅದು ಕಟ್ಟು ಮಾಡಿದ್ರು ಹಾಗೆ ಹೀಗೆ ಅಂತ ಹೇಳುವವರು ಇದ್ದಾರೆ. ಹೌದು. ಅಂದರೆ ಮಾಲಿನ್ಯ ಹೇಗೆ, ಮಾಯಾಶೂರ್ಪನಿಗೆ ಹೇಗೆ, ಇದೆಲ್ಲ ಅದು ಪರಂಪರೆ ನೋಡಿ ಬರಬೇಕು. ಅದು ಹೌದು. ಅಂದರೆ ಒಟ್ಟು ಎಲ್ಲರೂ ಕುಣಿಯುವುದಲ್ಲ, ಮಾಲಿನ್ಯ ಕೊಡಿಲಿ ಕೊಡುದು, ದೇವಿ ಕುಣಿಲಿ ಕೊಡುದು, ಅದೆಲ್ಲ ಏನೆಲ್ಲ ಅವತಾರ ಮಾಡ್ತಾರೆ. ಅದೆಲ್ಲ ಬೇಸರ ಆಗ್ತದೆ, ಹಾಗೆ ನೋಡುವ ಹಾಗೆ ಇಲ್ಲ ಯಕ್ಷಗಾನ. ಅಂದರೆ ಮೊದಲಿನ ಹಳಬರೆಲ್ಲ ಎದ್ದು ಹೋಗ್ತಾರೆ. ಈಗಿನ ಹೊಸಬರಿಗೆ ಅದೇ ಬೇಕು, ಕ್ಲಾಪ್ ಆಗ್ತಾರೆ.
ಕಾಲ ಅಷ್ಟು ಬದಲಾಗಿದೆ. ಕಾಲ ಬದಲಾಗಿದೆ, ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹೌದು. ನೀವೀಗ ಹೇಳಿದ್ರೆ ಕಾಲ ಎಲ್ಲ ಬದಲಾಗಿದೆ, ಹಾಗಾಗಿ ಇಷ್ಟೆಲ್ಲ ಕ್ರಮಗಳು ಬದಲಾಗಿದೆ ಅಂತ ಹೇಳ್ಕೊಂಡು, ಆದರೆ ಇದರ ನಡುವಲ್ಲಿ ನೀವೇನಾದರೂ ಯುವ ಕಲಾವಿದರಿಗೆ ಏನಾದರೂ ಕಿವಿ ಮಾತು ಕೊಡಬೇಕು ಅಂತಿದ್ರೆ, ಅಥವಾ ಈ ರೀತಿಯ ವಿಷಯಗಳನ್ನು ನೀವು ಕಲ್ತುಕೊಂಡು ರಂಗಕ್ಕೆ ಬರಬೇಕು ಅಂತ ಹೇಳಿದರೆ ಏನೆಲ್ಲ ಹೇಳಲಿಕ್ಕೆ ಇಷ್ಟಪಡ್ತೀರಾ ಅವರಿಗೆ? ನಾನೇ ಹೇಳುವುದಾದರೆ ಕಲಿಯುವ ಪೂರ್ವ ರಂಗದಿಂದ ಕಲಿಬೇಕು. ಸೂರ್ಯ ಗಜಮುಖದ ಬಗ್ಗೆ ಮುದಲಿನ ಶರಣು ತಿರುವಾಗ ಆ ಪೂರ್ವ ರಂಗ ಯಾವುದೆಲ್ಲ ಉಂಟು, ಮುಖ್ಯ ಶ್ರೀವೇಶ, ಪೇಟಿಕ ಶ್ರೀವೇಶ ಎಲ್ಲ ಅದು ಕಲಿತು ಪದ್ಯ ಆಗಲಿ ಮದ್ದಳೆ ಚೆಂಡೆ ಆಗಲಿ ಅದಕ್ಕೆ ಹೊಡೆದು ಮತ್ತೆ ಪ್ರಸಂಗಕ್ಕೆ ಕೂತ್ಕೊಳ್ಬೇಕು. ಇಲ್ಲದ್ರೆ ಒಂದು ಕೈ ಲಯ ನಿಲ್ಲಿಕ್ಕೆ ಇಲ್ಲ. ಹಾಗಾದ್ರೆ ನಾವು ಎಲ್ಲ ಕ್ಲಾಸ್ ಮಾಡ್ತಾ ಇದ್ದೇವೆ, ಪೂರ್ವ ರಂಗ ಹೇಳಿ ಹೊಡೆದ್ರೆ ಮುಂದೆ ಹೋಗ್ಲಿಕ್ಕೆ ಇಲ್ಲ, ಪ್ರಸಂಗದ್ದು ಮತ್ತೆ. ಹೌದು ಹೌದು. ಹಾಗಾದ್ರಿಂದ ಕಿವಿ ಮಾತು ಅಂದರೆ ಅವರು ಕಲಿತು ಮೇಲೆ ಹೋದರೆ ಬಂತು, ಮತ್ತೆ ಕೆಲವರಿಗೆ ಕಲಿಯದೆ ನೋಡಿಯೇ ಬರ್ತದೆ. ಹೌದು, ಅದು ಅದಕ್ಕೆ ಮಿತಿ ಇರುವುದಿಲ್ಲ. ಒಟ್ಟು ಸ್ಪೀಡ್ ಅಂದರೆ ಒಂದನೇ ಕಾಲ ಎರಡನೇ ಕಾಲ ಇಲ್ವೇ ಇಲ್ಲ. ಇದಕ್ಕೆ ಪೂರ್ವ ರಂಗಕ್ಕೆ ಬಡಿಲಿಕ್ಕೆ ಗೊತ್ತಿಲ್ಲ, ಹಾಗೆಲ್ಲ ಆಗ್ತದೆ. ಪೆಟ್ಟಿನ ಉದ್ದೇಶ ಅವರಿಗೆ ಗೊತ್ತಿರುವುದಿಲ್ಲ. ಉದ್ದೇಶ ಎಲ್ಲಿಯಾದ್ರೂ ಒಟ್ಟು ಪೆಟ್ಟು ಕೊಡಬೇಕು ಅಂತ ಗೊತ್ತುಂಟು. ಈ ಪದ್ಯದ ನಡೆ ಹೀಗೆ ಹೋಗ್ತದೆ, ಪೂರ್ವ ರಂಗಕ್ಕೆ ಬಾರಿಸಿದ್ರೆ ಮಾತ್ರ ಅದು ಪ್ರಸಂಗಕ್ಕೆ ಚಂದ ಆಗ್ತದೆ. ಹೌದು ಹೌದು. ಇಲ್ಲದ್ರೆ ಸಾಧ್ಯವೇ ಇಲ್ಲ. ಒಟ್ಟು ಪ್ರಸಂಗಕ್ಕೆ ಬಾರಿಸಿದ್ರೆ ಅದು ಏನಾದ್ರೂ ಹರಟೆ ಆಗ್ತದೆ. ಪ್ರಸಂಗದ ಪದ್ಯ ಇಲ್ಲಿ ಇವರ ಮದ್ದಳೆ ಪೆಟ್ಟು ಅಲ್ಲಿ ಆಗ್ತದೆ. ಹಾಗಾದ್ರೆ ಈಗ ಒಂದು ಪೆಟ್ಟುಗಳ ಮಹತ್ವ, ಯಾವುದಕ್ಕೆ ಮಣಿಪೆಟ್ಟು, ಯಾವುದಕ್ಕೆ ಗಟ್ಟಿಪೆಟ್ಟು, ಇದೆಲ್ಲ ಅರ್ಥ ಆಗ್ಬೇಕು ಅಂತ ಆದ್ರೆ ಪೂರ್ವ ರಂಗದ ಬಗ್ಗೆ ಒಳ್ಳೆ ಮಾಹಿತಿ ಬೇಕು. ರಂಗ ಒಳ್ಳೆ ಮಾಹಿತಿ ಬೇಕು. ಅದು ಚೆಂಡೆಯು ಮೊದಲೆಯು ಎಲ್ಲ ಪೂರ್ವ ರಂಗದ್ದೆಲ್ಲ ಕಲಿತು ಮತ್ತೆ ಪ್ರಸಂಗಕ್ಕೆ ಹೋದ್ರೆ ಅದು ಚಂದ ಉಳಿತದೆ. ಹೌದು ಹೌದು. ಇಂತಹ ಭಾಗವತರು ಅಂದ್ರೆ ನಿಮ್ಗೆ ಕೇಳಲಿಕ್ಕೆ ಖುಷಿ ಆಗುವಂಥದ್ದು ಅಂಥದ್ದೇನಾದ್ರೂ ಒಬ್ರು ಭಾಗವತರು ಅಂತಿದ್ರೆ ಯಾರನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ? ಅಂದ್ರೆ ನಮ್ಮ ತಿರುಗಾಟ ಕಡದೋಗ ಮಂಜುನಾಥ ಭಾಗವತರು. ಹೌದು, ಅದು ಒಳ್ಳೆ ಭಾಗವತಿಗೆ. ಹೌದು. ಅಂದ್ರೆ 6 ಗಂಟೆಗೆ ಆಟ ಮುಗಿಬೇಕು ಅಂದ್ರೆ 6 ಗಂಟೆಗೆ 1 ಮಿನಿಟ್ ಇರುವಾಗ ಅಲ್ಲಿ ಮಂಗಳ ಆಯ್ತು. ಓಹೋ, ಅಷ್ಟೊಂದು ಶಿಸ್ತಿನ ಭಾಗವತರು. ಬಹಳ ಮೆಚ್ಚುಗೆ ಆಗಿದೆ ನಮಗೆ. ಹಾಗಾಗಿ ಅವರದ್ದು ಕಲೆ ಜೊತೆಗೆ ಶಿಸ್ತನ್ನು ಕೂಡ ಅವರಷ್ಟೇ ಉಳಿಸ್ಕೊಂಡು ಬಂದಿದ್ದಾರೆ. ಉಳಿಸಿಕೊಂಡು ಬಂದಿದ್ದಾರೆ. ಧರ್ಮಸ್ಥಳಕ್ಕೆ ಅದೇ ಬೇಕಾದ್ದು. ಹೌದೌದು ಹೌದು, ಶಿಸ್ತು. ಹೌದು. ಮತ್ತೆ ಬಲಿಪ ಭಾಗವತರು, ತಾಳ ಲಯದ ಮಟ್ಟಿಗೆ ಬಲಿಪ ಭಾಗವತ. ಹೌದು. ಬಹುಶಃ ಇವತ್ತಿನ ಪೀಳಿಗೆಯಲ್ಲಿ ಬಹಳಷ್ಟು ಜನರಿಗೆ ಬಲಿಪ ಭಾಗವತರನ್ನು ಉದಾಹರಣೆಗೆ ಕೊಡಬಹುದು ನಾವು. ಕೊಡ್ಬೋದು. ಹಾಗಾಗಿ ಅವರೊಟ್ಟಿಗೆ ಕೂಡ ನಿಮ್ಮ ಒಡನಾಟ ಒಳ್ಳೆ ಇತ್ತು. ಹೌದು, ಎರಡು ತಿರುಗಾಟವೇ ಆಗಿದೆ. ಹೌದೌದು ಹೌದು. ಮತ್ತೆ ಅಗಡಿ ಶ್ರೀನಿವಾಸ ಭಾಗವತ, ಅವ್ರದ್ದು ಸ್ವಲ್ಪ ಭಜನೆ ಕ್ರಮ ಪದ್ಯ ಆದ್ರೂ ಕೂಡ ತಾಳ ಹಾಕುವುದೇ ಇಲ್ಲ. ವೀಳ್ಯದೆಲೆಗೆ ಸುಣ್ಣ ಹಾಕೊಂಡು ಪದ್ಯ ಹೇಳ್ತಾ ಇದ್ದಾರೆ. ಅಷ್ಟು ಲಯ ಅದು. ಅಲ್ಲಿ ಪದ್ಯ ಇಲ್ಲ ಅಂತಂದ್ರೆ ಅಲ್ಲಿ ಕವಿತೆ ಮಾಡಿ ಪದ್ಯ ಹೇಳ್ತಾರೆ. ಅಷ್ಟು ಮಾಡ್ತಿದ್ರು. ಆ ರೀತಿಯ ಹೊಸತನ ಕೂಡ ತಂದಿದ್ದಾರೆ ಅವರು. ಹೊಸತನ ತಂದಿದ್ದಾರೆ. ಹೌದು. ಅದೊಂದು ಯಾವುದೋ ಒಂದು ಪ್ರಸಂಗ, ದೇವಪುಂಜ ಪ್ರತಾಪ ಯಾವುದೋ ಒಂದು ನಾರಂಬಾಡಿ ಸುಬ್ಬಯ್ಯ ಶೆಟ್ಟರು ಬರೆದದ್ದು ಅಂತ ಇವರಿಗೆ ಹೊಸ ಭಾಗವತರಿಗೆ ಬಂತು. ಈ ಪದ್ಯ ನೋಡಿದ್ರು ನಾರಂಬಾಡಿ ಸುಬ್ಬಯ್ಯ ಶೆಟ್ಟರು, ಅದೆಲ್ಲ ಹೇಳುವಂಥದ್ದಲ್ಲ. ಅವರು ಪದ್ಯ ನೋಡಿ ಎಳ್ದು ಬಿಸಾಡಿದ್ರು. ಕತೆ ಹೇಳಿ ಅಂತ ಹೇಳಿದರು. ಎಲ್ಲ ಕತೆ ಹೇಳಿದರು. ಇವರು ಅಲ್ಲಿಯೇ ಪದ್ಯ ಮಾಡಿ ರಂಗಸ್ಥಳದಲ್ಲಿ ಹೇಳಿದರು. ಒಂದು ವೇಷವು ಫೈಲ್ ಆಗಲಿಲ್ಲ. ಆ ಕತೆ ಮಾಡಿ ಆಧಾರದಲ್ಲಿ ಕವಿತೆ ಅದೇ ದಿನ ಮಾಡಿ ಅದೇ ದಿನ ಪ್ರದರ್ಶನ ಕೊಟ್ಟಿದ್ದಾರೆ. ಅರ್ಧ ಗಂಟೆಯಲ್ಲಿ ಅಲ್ಲಿ ಹೇಳಿಕೊಂಡು ಹೋದೆ ಪದ್ಯ. ಏರು ಪದ್ಯಕ್ಕೆ ಏರು ಪದ್ಯ, ನಿಧಾನ ಪದ್ಯಕ್ಕೆ ನಿಧಾನ ಪದ್ಯ. ಅಷ್ಟು ಕವಿತಾ ಶಕ್ತಿ. ಶ್ರೇಣಿಯವರು ಕೂಡ ಅವರಿಗೆ ಭಕ್ತಿದ್ರು. ಇದೆಲ್ಲ ವಿಷಯ ಯಾರಿಗೂ ಗೊತ್ತಿರ್ಲಿಕ್ಕಿಲ್ಲ. ಹೌದು. ಅಂದ್ರೆ ಬ್ರಹ್ಮಕಪಾಲ ಪದ್ಯವು ಕೂಡ ಅಷ್ಟೇ. ಕಪಾಲ ಅವರೇ ಬರೆದದ್ದು. ಅಲ್ಲಿ ಪದ್ಯ ಮಾಡಿ ಹೇಳಿದ್ದು. ಅದು ಪ್ರಿಂಟ್ ಇಲ್ಲ. ಅದು ಯಾರೋ ಒಬ್ರು ಹಿಂದಿಂದ ಬರ್ಕೊಂಡು ಯಾವಾಗಲಾಗುವಾಗ ಮತ್ತೆ ಅದು ಆಯ್ತು. ಅದೊಂದು ಮತ್ತೆ ಪ್ರಿಂಟ್ ಮಾಡಿ ಪುಸ್ತಕ ಪ್ರತಿ, ಪ್ರಸಂಗ ಪ್ರತಿ ಅಂತ ಹೇಳಿಕೊಂಡು ಆಯ್ತು ಮತ್ತೆ. ಇನ್ನೊಂದು ನಿಮ್ಮಲ್ಲಿ ಬಹಳ ಕೇಳಬೇಕು ಅಂತ ಅನ್ಕೊಂಡದ್ದು, ಯಾಕಂದ್ರೆ ಈಗ ಇಷ್ಟು ಸಮಯದಿಂದ ನೀವು ಹೇಳಿಕೊಡ್ತಾ ಇದ್ದೀರಿ ಒಬ್ರು ಗುರುಗಳಾಗಿ. ಇಷ್ಟು ಸಮಯದಲ್ಲಿ ಜಾಸ್ತಿ ಬೇಡ, ನಾನು ಕೂಡ ನಿಮ್ಮ ಶಿಷ್ಯನೇ. ಹಾಗಾಗಿ ನಾನು ಕೂಡ ಈಗ ಇಷ್ಟು ಸಮಯದಲ್ಲಿ ನೋಡಿದ್ರಲ್ಲಿ ನೀವು ಒಬ್ಬರಿಗೂ ಕೂಡ ಒಂದು ನಿಮ್ಮ ಸ್ವರ ಏರಿ ಹೋದದ್ದು ಅಂತಿಲ್ಲ, ಕಲಿಸುವಾಗಲಿ ಅಥವಾ ಈ ತರ ಆಗಲಿ. ಈ ಪ್ರಾಯದಲ್ಲಿ ಕೂಡ ಈ ತಾಳ್ಮೆನ ನೀವು ಹೇಗೆ ಮೇಂಟೈನ್ ಮಾಡಿಕೊಂಡು ಬರ್ತಿದ್ದೀರಿ? ಪ್ರಾಯ ಆದ ಮೇಲೆ ತಾಳ್ಮೆ ಬರುದು. ಮೊದಲು ಕೋಪ ಬರ್ತಿತ್ತು. ಈ ಧರ್ಮಸ್ಥಳಕ್ಕೆ ಸೇರಿದ ಮೇಲೆ ಎಲ್ಲ ಅದು ಕಟ್ ಆಯ್ತು. ಅಂದ್ರೆ ಅವರಿಗೆ ವಿದ್ಯೆ ಬರದಿದ್ರೆ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹೌದು, ಯೋಗ ಇದ್ರೆ ಬರ್ತದೆ. ಹೌದು. ಅದಕ್ಕೆ ಅಂತ ಹೇಳಿ ನಾನು ಜೋರು ಮಾಡ್ಲಿಕ್ಕೆ, ಬೇರೆ ಲೂಟಿ ಮಾಡಿದ್ರೆ ಮಾತ್ರ ಜೋರು ಮಾಡ್ತಿದ್ದೆ. ಅಲ್ಲಿ 2 ಬೆತ್ತವು ಬರ್ತಿತ್ತು, ಕೋಡಿ 2 ಅಂತ. ನಾನು ಒಬ್ಬರಿಗೆ ಒಂದು ಹೊಡೆದದಿಲ್ಲ, ಬೈದದಿಲ್ಲ, ಗಟ್ಟಿ ಮಾತಾಡಿದ್ದಿಲ್ಲ. ನಿಮ್ಮ ತಲೆಯಲ್ಲಿ ಬರುದಷ್ಟು ನಿಮಗೆ ಸಿಗ್ತದೆ. ತುಂಬಾ ಜನ ಕಲಿಸುವಂತ ಕ್ರಮಗಳು ಬೇರೆ ಬೇರೆ ಇರ್ತದೆ. ನೀವು ನಿಮ್ಮ ಕ್ರಮವನ್ನು ಆಯ್ದುಕೊಳ್ಳೋದಕ್ಕೆ ಏನಾದ್ರೂ ಒಂದು ಇದೇ ರೀತಿ ನಾನು ಯೋಚನೆ ಅಂತ ಮಾಡಿದ್ರ?
ಹಾಂ, ಅಂದರೆ ಮೊದಲು ಅದು ಮಾಡಿ ಮಾಡಿ ಅಭ್ಯಾಸ ಆಯಿತು. ಒಂದು 40 ವರ್ಷದಿಂದ ಕ್ಲಾಸ್ ಮಾಡ್ತಾ ಇದ್ದೇನೆ. ಹಾಂ ಹೇಗೆ ಕ್ಲಾಸ್ ಮಾಡಿದರೆ ಮಕ್ಕಳ ತಲೆಗೆ ಹೋಗ್ತದೆ ಅಂತೇಳಿ ಹಾಂ ನಾನೊಂದು ಲೈನ್, ಒಂದು ಪುಸ್ತಕ ಪ್ರಿಂಟ್ ಮಾಡಿದೆ. ಹಾಂ ಇದಾದ ಮೇಲೆ ಇದಾದ ಮೇಲೆ ಅಂತ. ಹಾಂ ಅದು ಕೆಲವರೆಲ್ಲ ಈಗ ಮತ್ತೆ ಕಡೆಯ ಪಾಠವನ್ನು ಸುರಿಗೆ ಕೊಡ್ತಾರೆ. ಅದು ಮಕ್ಕಳಿಗೆ ತಲೆ ಬಿಸಿ ಆಗ್ತದೆ, ಕಷ್ಟ ಆಗ್ತದೆ ಕಷ್ಟ ಆಗ್ತದೆ. ಸುರಿ ಇಲ್ಲಿ ಈ ಅಲ್ಲಿಂದೇ ಹೋಗೋದು. ಹೌದು. ಹಾಗೆ 1ನೇ ಕ್ಲಾಸ್ 2ನೇ ಕ್ಲಾಸ್ ಅಂತೇಳಿ ಸಾಧಾರಣ 100 ಕ್ಲಾಸ್ನಲ್ಲಿ ಜಂಡ ಮೊದಲೇ 2 ಆಗಬೇಕು. ಹಾಂ, ಬಾಲಪಾಠ ಅಷ್ಟು ಗಟ್ಟಿ ಬೇಕು. ಬಾಲಪಾಠ ಗಟ್ಟಿ ಬೇಕು, ಹೌದು ಹೌದು. ಏನಾಗುದಿಲ್ಲ. ಅದರ ಆಧಾರದ ಮೇಲೆ ಮತ್ತೆ ನೀವು ಮನೋಧರ್ಮವನ್ನು ಬೆಳೆಸಿಕೊಂಡು ನಿಮಗೆ ಬೇಕಾದ ಹೌದು, ಅದು ಮತ್ತೆ ನಾವು ಹೇಳುವುದು 9 ಅವರು ಸೇರಿಸಬೇಕು. ಹೌದು ಹೌದು, ಅಷ್ಟು ಮಾಡಿ ಬಿಡೋದು. ಹಾಗೆ ಮೊದಲ ಹೆಜ್ಜೆ ಗಟ್ಟಿ ಆಗುವ ರೀತಿ ನೋಡಿಕೊಳ್ಳುವಂಥದ್ದು ಮಾತ್ರ ನಮ್ಮ ಕೈಲಿ. ಹೌದು. ಈಗ ನೀವು ಹೇಗಿದ್ದು ನಿವೃತ್ತ ಜೀವನವನ್ನು ನಡೆಸಿಕೊಂಡಿರುವವರು, ತಳಕಳದ ದೇವಸ್ಥಾನದ ಹತ್ರ ನೀವು ನೆಲೆಯಾಗಿದ್ದೀರಿ. ನಿಮ್ಮ ನಿವೃತ್ತ ಜೀವನ ಹೇಗೆ ಹೋಗ್ತಾ ಇದೆ? ಹೇಗೆ ನೀವು ಕಾಲ ಕಳೀತಿದ್ದೀರಿ ಇದರಲ್ಲಿ? ಅಂದರೆ ಗೌರ್ಮೆಂಟಿಂದ ಇಬ್ಬರಿಗೂ ಬರ್ತದೆ ಒಂದು 2-2 ಸಾವಿರ ರೂಪಾಯಿ. ಮತ್ತೆ ನಮಗೆ ಇಬ್ಬರಿಗೆ ಎಷ್ಟು ಖರ್ಚು ಬೇಕು ಹಾಗೆ. ಮತ್ತೆ ಮಕ್ಕಳೆಲ್ಲ ಬರ್ತಾರೆ ಕಲಿಸಬೇಕು ಅಂತ. ಅಲ್ಲಿಗೆ ಬನ್ನಿ, ಇಲ್ಲಿಗೆ ಎಲ್ಲಿಗೂ ನಾವು ಬರುವುದಿಲ್ಲ, ಮನೆಗೆ ಬಂದವರಿಗೆ ಹೇಳಿಕೊಡ್ತೇವೆ ಅಂತ ಹೇಳಿ. ಹಾಗೆ ಕೆಲವು ಮಕ್ಕಳು ಬರ್ತಾ ಇದ್ದಾರೆ. ಹಾಗೆ ಏನೋ ಒಂದು ನಡೀತದೆ ಅಷ್ಟೇ. ಆದರೆ ಯಕ್ಷಗಾನ ನಂಬಿದವರಿಗೆ ಕಡೆಯವರಿಗೆ ಆ ಕಲೆ ಬಿಟ್ಟಾಗುದಿಲ್ಲ. ಹೌದು ಹೌದು ಹೌದು. ಹೇಗಾದ್ರೂ ಒಂದು ಮಾಡಿ ಅದು ಮೇಲೆ ತರ್ತದೆ. ಹೌದು. ಏನು ನಮಗೇನು ತೊಂದರೆ ಇಲ್ಲ, ಸಂತೋಷ ಇದೆ ಮನೆಯಲ್ಲಿ. ಹೌದು. ಶಿಷ್ಯರು ಕೂಡ ಬಹಳಷ್ಟು ಜನ ಇದ್ದಾರೆ. ಎಲ್ಲಿ ಸಿಕ್ಕಿದ್ರು ಹೇಗೆ ಪ್ರತಿಕ್ರಿಯೆ ಎಲ್ಲ ಹೇಗಿರ್ತದೆ ಅವರದ್ದು ಶಿಷ್ಯರದ್ದು? ಶಿಷ್ಯ ಅಂದ್ರೆ ದೊಡ್ಡ ದೊಡ್ಡ ಅಡಿಕೆ ತೋಟದವರು ಅವರು ನಮ್ಮಲ್ಲಿ ಬನ್ನಿ, ನಮ್ಮಲ್ಲಿ ನಾವೇ ಹೋಗುದಿಲ್ಲ. ಹೊರಗಡೆ ಸಿಕ್ಕಿದ್ರು ಹಾಗಾದ್ರೆ ತುಂಬಾ ಬಾಂಧವ್ಯ ಇದೆ ನಿಮ್ಗೆ? ತುಂಬಾ ಬಾಂಧವ್ಯ. ಕೊಂಕಣಾಜ, ಗಿಂಡ್ಲಗೋಡಿ ಅದೆಲ್ಲ ಅಂದ್ರೆ ಅವರು ದೇವರಾಗಿ ನೋಡಿ, ಮನೆಗೆ ಹೋದ್ರೆ ಏನು ಮಾಡಬೇಕು ಅಂತ ಅವರಿಗೆ ಗೊತ್ತಾಗುದಿಲ್ಲ, ಅಷ್ಟು ಶ್ರೀಮಂತರಾದ್ರು. ಹೌದು. ಆಗ್ಲಿ ಗುರುಗಳೇ, ಇಷ್ಟೊತ್ತು ನಮ್ಮ ಜೊತೆಗೆ ಮಾತಾಡಿದ್ದೀರಿ. ನೀವು ನಿಮ್ಮ ಇಡೀ ಯಕ್ಷರಂಗದ ಪಯಣ ಏನಿದೆಯೋ ಅದನ್ನು ನೀವು ನಮ್ಮ ಮುಂದೆ ಇವತ್ತು ಬಿಚ್ಚಿಟ್ಟಿದ್ದೀರಿ. ಇನ್ನಷ್ಟು ಕಲಾವಿದರು ನಿಮ್ಮಿಂದ ತಯಾರಾಗಲಿ, ಇನ್ನಷ್ಟು ಕೊಡುಗೆ ನಿಮ್ಮಿಂದ ಯಕ್ಷರಂಗಕ್ಕಾಗಲಿ ಅನ್ನುವಂಥ ಬಯಕೆ ನಮ್ಮದು. ನೋಡಿದ್ರಲ್ಲ ವೀಕ್ಷಕರೇ, ಈಗಾಗಲೇ ನಾವು ಹರಿನಾರಾಯಣ ಪೈಪಡಿತಾರ ಜೊತೆಗೆ ಇಷ್ಟೊತ್ತು ಮಾತಾಡಿ ಅವರ ಜೀವನವನ್ನು ಮೆಲುಕು ಹಾಕಿದ್ದೇವೆ. ಇನ್ನಷ್ಟು ಕಲಾವಿದರ ಜೊತೆಗೆ ಇನ್ನು ಮುಂದಿನ ಸಂಚಿಕೆಯಲ್ಲಿ ಬರ್ತೇವೆ. ಅಲ್ಲಿ ತನಕ ನೋಡ್ತಾ ಇರಿ ಅಭಿಮತ, ಇದು ಜನಮನದ ನಾಡಿಮಿಡಿತ.